Hi Manoj, ಹಾಯ್, ಹೇಗಿದೆಯಾ? ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಟು ದ ಶೋ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಸೊ ಹೇಗೆ ಅನಿಸ್ತಿದೆ? ಇದೆಲ್ಲ ಒಂದು ಹೊಸ ಥರ ಇದೆ ನನಗೆ. ನಾನು ಯಾವತ್ತೂ ಈ ಶೋಸ್ ಮಾಡಿದ್ದಿಲ್ಲ. ಓಕೆ. ಫಸ್ಟ್ ಟೈಮ್ ನಮ್ಮಂಥ ಕಂಟೆಂಟನ್ನು ನೀವು ಕರ್ಕೊಂಡು ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀರಲ್ಲ, ಹ್ಮ್. ತುಂಬ ಥ್ಯಾಂಕ್ಸ್ ಅದಕ್ಕೆ. ಓಕೆ, ಆ್ಯಕ್ಚುಲಿ ಇದು ನನ್ನ ಲಾಸ್ಟ್ ಕ್ವಶನ್ ಬಟ್ ಫಸ್ಟಿಗೆ ಕೇಳಿಬಿಟ್ಟೆ. ಓಕೆ. ಓಕೆ, ಸೊ ನಿಮ್ಮ ಬಗ್ಗೆ ಸಣ್ಣದಾಗಿ ಪರಿಚಯ ಮಾಡ್ತೀರಾ? ನನ್ನ ಹೆಸರು ಮನೋಜ್ ಅಂತೇಳಿ. ಹ್ಮ್. ನಾನು ಬಳ್ಳಾರಿಯಲ್ಲಿ ಸ್ಟೇ ಆಗ್ತಾ ಇದ್ದೀನಿ. ಹ್ಮ್. ಸಿನ್ಸ್ ಒಂದು 7 ಇಯರ್ಸ್ಲಿದ್ದ. ಓಕೆ. ಕಂಟೆಂಟ್ ಕ್ರಿಯೇಷನ್ ಅಂದರೆ ನನಗೆ ತುಂಬ ಇಷ್ಟ. ಬಟ್ ನಾನು 2024 ಸ್ಟಾರ್ಟ್ ಮಾಡಿದ್ದೆ. ಓಕೆ. ಬಟ್ ಒಂದು 6 ಮಂತ್ಸಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂತ ಬರ್ತಾ ಇದ್ದೀನಿ. ಸೊ ಕಂಟೆಂಟ್ ಕ್ರಿಯೇಷನ್ ಇಷ್ಟ ಅಂದ್ರಲ್ಲ, ಸೊ ಆ ಇಂಟ್ರೆಸ್ಟ್ ಹೆಂಗೆ ಬಂತು ನಿಮಗೆ? ಮೀನ್ಸ್ ನಾನು ತುಂಬ ಟ್ರಾವೆಲ್ ಮಾಡ್ತೀನಿ. ಓಕೆ. ಅಂದರೆ ಸೋಲೋ ಟ್ರಾವೆಲಿಂಗ್ ಮಾಡೋದು ಹಾಂ ಅಲ್ಲಿ. ಹಾಂ. ನನಗೆ ಒಂದು ಮೈಂಡಲ್ಲಿ ಇತ್ತು. ಅಂದರೆ ಟ್ರಾವೆಲ್ ಮಾಡೋದೊಂದೇ ಅಲ್ಲ, ಅದನ್ನ ಮೆಮೊರಿಯಾಗಿ ತಗೊಂಡು ನಮ್ಮ ಪೋಸ್ಟಲ್ಲಿ ಮೀನ್ಸ್ Insta. ರಿಲೀಸ್ ಮಾಡಮ್ಮ, ಪೋಸ್ಟ್ ಬಿಡಮ್ಮ ಅಂತೇಳಿ ಒಂದು ಇತ್ತು. ಓಕೆ. ಆ ಥರ ನಾನು ಎಲ್ಲಿಗಾದ್ರೂ ಟ್ರಾವೆಲ್ ಮಾಡಲಿ, ಹ್ಮ್. ಆ ಪೋಸ್ಟಸ್ ಎಲ್ಲ ಬಿಡ್ತಾ ಇದ್ದೆ. ಹಾಂ. ನನ್ನ ಫ್ರೆಂಡ್ಸ್ ತುಂಬ ಹೇಳ್ತಿದ್ರು, ನಿನ್ನ ಥರ ಟ್ರಾವೆಲ್ ಮಾಡಬೇಕು, ನಿನ್ನ ಥರ ಮಾಡಬೇಕಂದ್ರೆ ನಮಗೆ ಇಷ್ಟ ಅಂತೇಳಿ. ಹ್ಮ್. ಸೊ ನನಗೆ ಅವಾಗ ಅನಿಸಿತ್ತು, ಓಕೆ ಇದನ್ನೇ ನಾನು ಯಾಕೆ ತಗೋಬಾರ್ದು ಪ್ಯಾಷನ್ ಆಗಿ, ಇದನ್ನೇ ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಮೈಂಡಲ್ಲಿ ಬಂತು. ಸೊ ನಾನು ಹಂಗ ಲಾಸ್ಟ್ ಒಂದು 1 ಇಯರ್ ಬ್ಯಾಕ್ ನವಂಬರಲ್ಲಿ ಸೋಲೋ ಟ್ರಾವೆಲ್ ಮಾಡಿದ್ದೆ. ನವಂಬರ್ 25 ನವಂಬರ್ 24 ನವಂಬರ್. 24 ನವಂಬರಲ್ಲಿ. ಓಕೆ, ಎಲ್ಲಿಗೆ ಮಾಡಿದೆ? ಟೋಟಲ್ ನಾನು 5 ಸ್ಟೇಟ್ಸ್ ಏನೋ ಹೋಗಿದ್ದೀನಿ. ಓಕೆ. ಸೋಲೋ ಟ್ರಾವೆಲಿಂಗ್ ಒಬ್ಬನೇ, ಹಾಂ ಜಸ್ಟ್ ಬ್ಯಾಗ್ ಹಾಕೊಂಡು ಹಾಂ. ಹೋಗ್ಬಿಟ್ಟಿದ್ದೀನಿ. ಓಕೆ. ತಮಿಳ್ನಾಡು ಮತ್ತೆ ಈ ಕಡೆ ತಿರುಪತಿ, ಹ್ಮ್. ಇನ್ನ ಬೇರೆ ಎಲ್ಲ ಇದಾವೆ. ಒಂದು 5 ಸ್ಟೇಟ್ಸ್ ಎಲ್ಲ ಒಬ್ಬನೇ ಹೋಗ್ಬಿಟ್ಟಿದ್ದೀನಿ. 1 ವೀಕ್ ಟ್ರಿಪ್ ಅದು. ಓಕೆ. ಅವಾಗ ನಂಗೆ ಏನ್ ಅನ್ಸಿತ್ತು ಅಂದ್ರೆ, ನೀನು ಒಬ್ಬನೇ ಸ್ಟಾರ್ಟ್ ಮಾಡ್ಬೇಕು ಏನಾದ್ರು ಮಾಡ್ಬೇಕಂದ್ರೆ. ಯಾರು ಸಪೋರ್ಟ್ ಇರ್ಲಿ ಬಿಡ್ಲಿ, ಯು ಕ್ಯಾನ್ ಸ್ಟೇ ಅಲೋನ್, ಯು ಕ್ಯಾನ್ ಸರ್ವೆ ಅಲೋನ್ ಅಂದು ನನಗೆ ತುಂಬಾ ಇಷ್ಟ ಆಯ್ತು. ಅಲ್ಲಿದ್ದು ತುಂಬಾ ಕಲಿತೆ ನಾನು ಸೋಲೋ ಟ್ರಾವೆಲ್ ಇದ್ದ. ಸೊ ಆ ತರ ನನಗೆ ಕಂಟೆಂಟ್ ಕ್ರಿಯೇಷನ್ ಮಾಡಕ್ಕೆ ಒಂದು ಸ್ಟೆಪ್ ಸಿಕ್ತು ನನಗೆ ಅಲ್ಲಿ. ಓಕೆ. ಅಲ್ಲಿ ನಾನು, ನಿಮ್ಗೆ ಗೊತ್ತಿರುತ್ತೆ ಕರಂಗನೆ ಮಾಲಾ, ಹೌದು. ಅದ್ರ ಬಗ್ಗೆ ತುಂಬಾ ಬರ್ತಿತ್ತು ನ್ಯೂಸ್. ಸೊ ಅದ್ರಗೋಸ್ಕರ ನಾನು ತಮಿಳ್ನಾಡಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲೊಂದು ಬ್ಲಾಗ್ ಕೂಡ ಮಾಡಿದ್ದೀನಿ ನಾನು. ಓಕೆ. ಯಾವ ತರ ಇರುತ್ತೆ ಅಂತ ಹೇಳಿ ಅಲ್ಲಿ ನನ್ಗೆ ಇನ್ನ ತುಂಬಾ ಕಾನ್ಫಿಡೆನ್ಸ್ ಸಿಕ್ಬಿಡ್ತು. ಓಕೆ, ಅಂದ್ರೆ ಟ್ರಾವೆಲಿಂಗ್ ಮಾಡಿ ಈ ತರ ಬ್ಲಾಗ್ಸ್ ಮಾಡಿ ಇದು ಮಾಡಿದ್ರೆ ಅಲ್ಲ ಕಂಟೆಂಟ್ ಕ್ರಿಯೇಷನ್ ಅಂಬೋದು. ಹೌದು. ಅಲ್ಲಿ ನಂಗೆ ಥಾಟ್ ಬಂದಿರೋದು. ಟ್ರಾವೆಲಿಂಗ್ ಇಷ್ಟ ಅಂದಿರಲ್ವಾ? ಸೊ ಜಸ್ಟ್ ಅದು ಕರಂಗಿಲಿ ಮಾಲಾಗ್ ಅಂತೇಳಿ ಇಲ್ಲಿಂದ ಅಷ್ಟು ದೂರ ಹೋಗಿ ವಿಸಿಟ್ ಮಾಡಿದ್ದೀರಾ. ಅಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮಗೆ? ಅಂದ್ರೆ ನಮಗೆ ಕನ್ನಡ ಒಂದೇ ಗೊತ್ತು, ಇಂಗ್ಲಿಷ್ ಗೊತ್ತು, ಓಕೆ. ಇಂಗ್ಲಿಷ್, ಕನ್ನಡ, ತಮಿಳ್ ಗೊತ್ತಿಲ್ಲ. ಹೌದು. ಅಲ್ಲಿ ಯಾವ ತರ ಅಪ್ರೋಚ್ ಆಗ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಜಸ್ಟ್ ನನಗೆ ಬಂದಿರೋ ಲ್ಯಾಂಗ್ವೇಜ್ ಅಲ್ಲೇ ಕೇಳ್ಕಂತ ಅಲ್ಲಿಗೆ ಹೋಗಿ ಅಲ್ಲಿ ಅವ್ರ ಹತ್ರ ಮಾತಾಡ್ಬೇಕಂದ್ರೆ ಕೂಡ ನನಗೆ ಸ್ವಲ್ಪ ಭಯ ಆಗ್ತಿತ್ತು. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಸೋಲೋ ಟ್ರಾವೆಲ್ ಮಾಡಿದ್ದು. ಓಕೆ. ಅಲ್ಲಿ ಹೋಗಿದ ತಕ್ಷಣ ಒಬ್ಬ ಆಟೋ ಡ್ರೈವರ್ ಸಿಕ್ಕಿದ್ರು ನನಗೆ. ಅವ್ರ ಹತ್ರ ಮಾತಾಡಿದೆ. ಫಸ್ಟ್ ಅವ್ರು ನನ್ನ ಲ್ಯಾಂಗ್ವೇಜ್ ನೋಡಿ ತಮಿಳೇ ತೆರಿಯಾ ಅಂದ್ರು. ಇಲ್ಲ, ತಮಿಳ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳಿದೆ. ಅವಾಗ ಅವರು ಹಿಂದಿಯಲ್ಲಿ ಮಾತಾಡಿದ್ರು. ಓಕೆ, ನಾನು ಹಿಂದಿಯಲ್ಲಿ ಕನ್ವರ್ಟ್ ಮಾಡಿದೆ, ಹೆಂಗ್ ಹೋಗ್ಬೇಕೇನು. ಓಕೆ, ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಹತ್ರ ಟೆಂಪಲ್ ಹತ್ರ ಬಿಟ್ಟು ಆ ಟೆಂಪಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಯಾವ ತರ ಇದೆ ಅಂತ ಹೇಳಿ ನನಗೆ ಒಂದು 1 ಅವರ್ ಆದ್ಮೇಲೆ ರಿಯಲೈಸೇಷನ್ ಆಗಿದೆ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ, ಏನ್ ಮಾಡಕ್ ಬಂದಿದ್ದೀನಿ ಅಂತೇಳಿ 1 ಅವರ್ ಕೂತ್ಕೊಂಡು ಟೆಂಪಲ್ ಅಲ್ಲಿ ಯೋಚನೆ ಮಾಡಿದ್ದೀನಿ. ದೇವ್ರನ್ನೆಲ್ಲ ದರ್ಶನ ಮಾಡ್ಕೊಂಡು ಮತ್ತೆ ಹೊರಗಡೆ ಬಂದು ಅವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ. ಅದಂತೂ ನನಗೆ ಇವತ್ತಿಗೆ ಮರೆಯಕ್ ಆಗಲ್ಲ. ರಿಯಲೈಸೇಷನ್ ಅಲ್ಲೇ ಆಗಿರೋದು. ಸೊ ಅದಾದ್ಮೇಲೆ ಫಸ್ಟ್ ಸ್ಟೆಪ್ ಏನ್ ತಗೊಂಡಿದ್ದೀನಿ? ಅದಾದ್ಮೇಲೆ ರಿಟರ್ನ್ ಬ್ಯಾಕ್ ಬಂದ್ಬಿಟ್ಟಿದ್ದೀನಿ ಬಳ್ಳಾರಿಗೆ. ಸೊ ನಾರ್ಮಲ್ ಆಗಿ ಏನು ಮತ್ತೆ ವಿಡಿಯೋನ ಮುಟ್ಟೇ ಇಲ್ಲ ಸರ್, ಏನೂ ಇಲ್ಲ. ಸುಮ್ಮನೆ ಇದ್ದೀನಿ ನಾರ್ಮಲ್ ಆಗಿ, ಕಾಲೇಜ್ಗೆ ಹೋಗೋದು ಬರೋದು ತಿರುಗಾಡೋದು ಇಷ್ಟೇ. ಸೊ ಒಂದು 6 ಮಂತ್ಸ್ ಬ್ಯಾಕ್ ನನಗೆ ಈಗ ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ತುಂಬಾ ಜನ ಇದ್ದಾರೆ ಬಳ್ಳಾರಿಯಲ್ಲಿ. ಎಲ್ಲರೂ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸೇ, ಮತ್ತೆ ಯಾರು ಬೇರೆ ಏನಿಲ್ಲ. ಇವ್ರೆಲ್ಲರೂ ಮಾಡ್ತಿದ್ದಾರೆ, ನಾನು ಯಾಕೆ ಮಾಡ್ತಾ ಇಲ್ಲ, ಟ್ರೈ ಮಾಡಮ್ಮ. ಓಕೆ, ಒಬ್ರು ಬ್ಲಾಗ್ಸ್ ಮಾಡ್ತಿದ್ದಾರೆ, ಒಬ್ರು ಪ್ರಮೋಷನ್ಸ್ ಮಾಡ್ತಿದ್ದಾರೆ, ಇನ್ನೊಬ್ಬರು ಹೀರೋ ಬಗ್ಗೆ ಫ್ಯಾನಿಸಮ್ ಬಗ್ಗೆ ಮಾಡ್ತಾ ಇದ್ದಾರೆ. ಓಕೆ, ಇವರೆಲ್ಲರೂ ಒಂದೊಂದು ಇಟ್ಕೊಂಡು ಮಾಡ್ತಿದಾರಲ್ಲ, ಬಳ್ಳಾರಲ್ಲಿ ಕನ್ನಡದಲ್ಲಿ ಮೋಟಿವೇಶನ್ ಯಾರು ಮಾಡ್ತಾ ಇಲ್ಲ. ಸೊ ಈ ವೇ ಹೋಗಮ್ಮ ಮೋಟಿವೇಶನ್ ಅಂತೇಳಿ ನಾನು ಮೋಟಿವೇಶನ್ ತಗೊಂಡೆ. ಜಸ್ಟ್ ನಾನು ಆ ಟೈಮಲ್ಲಿ ಏನ್ ಮಾಡ್ತಿದ್ದೆ, ಬೆಳಿಗ್ಗೆ ಎದ್ದು ರನ್ನಿಂಗ್ ಹೋಗ್ತೀನ, ಅದನ್ನೇ ಕ್ಲಿಪ್ಸ್ ತೆಗೆದು ಜಸ್ಟ್ ವಾಯ್ಸ್ ಬೇರೆ ಆಡಿಯೋ ತಗೊಂಡು ಇಟ್ಟು ಪೋಸ್ಟ್ ಮಾಡ್ತಿದ್ದೆ. ಹಂಗ 1 ಮಂತ್ ಹಂಗೆ ಮಾಡಿದ್ದೀನಿ. ತುಂಬಾ ಜನ ಇಷ್ಟಪಟ್ಟಿದ್ದಾರೆ, ರೀಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಯಾವ ತರ ಅಂದ್ರೆ, ನೀನ್ ಜಸ್ಟ್ ಅದನ್ನ ಮಾತ್ರ ಇಟ್ರೆ ಹೆಂಗಾಗುತ್ತೆ, ನಿನ್ ಫೇಸ್ ತೋರ್ಸು, ನೀನ್ ಮಾತಾಡು, ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿನ್ ಸ್ಕಿಲ್ಸ್ ಏನಿದಾವ
ಸೊ ಅಲ್ಲಿದ್ದ ನಾನು ಏನ್ ಮಾಡಿದೆ, 1 ಮಂತ್ ಆದ್ಮೇಲೆ ಜಸ್ಟ್ ಒಂದು ವಿಡಿಯೋ ತಗೊಂಡಿದೆ. ಓಕೆ. ಇವತ್ತು ನನ್ನ ಹತ್ರ ಏನ್ ಇರ್ಲದಂಗೆ ಇದೀನಿ, ಬಟ್ ಒಂದು ಟೈಮಲ್ಲಿ ಮಾತ್ರ ಕಂಪಲ್ಸರಿ ಗೆದ್ದೇ ಗೆಲ್ತೀನಿ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಓಕೆ. ಅದು ತುಂಬಾ ಜನ ಲೈಕ್ ಮಾಡಿದ್ರು. ಅವತ್ತಿನಿಂದ ನಾನು ಇನ್ನ ಕ್ಯಾಮ್ರಾ ಹತ್ರ ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡ್ತಾ ವಾಯ್ಸ್ ಕೊಡ್ತಾ ಬಂದಿದ್ದೀನಿ. ನೀವು ಹೇಳಿದ ಪ್ರಕಾರ ನೀವು ಆ ಟೆಂಪಲ್ ಅಲ್ಲಿ ಕುಂತು ನಿಮಗೆ ಯೋಚನೆ ಬಂದಿರೋದು 2024 ಅಲ್ಲಿ. ಹೌದು. ನೀವು ಹೇಳ್ತಿರೋದು ಸ್ಟಾರ್ಟ್ ಮಾಡಿ 6 ಮಂತ್ಸ್ ಬ್ಯಾಕ್. ಹೌದು. ಸೊ ಆ ಟೈಮ್ ಪೀರಿಯಡ್ ಎಲ್ಲ ಏನಕ್ಕೆ ನೀವು ಸ್ಟಾರ್ಟ್ ಮಾಡಿಲ್ಲ? ಅಂದ್ರೆ ನಾನು MBA ಮಾಡ್ತಿದ್ದೆ ಆ ಟೈಮಲ್ಲಿ, ಓಕೆ. ಎಜುಕೇಶನ್ ಪರ್ಪಸ್. ಸೊ ನನಗೆ ಏನಂದ್ರೆ ಫಸ್ಟ್ ನಾನು ಪ್ರಿಫರೆನ್ಸ್ ಕೊಡೋದು ಎಜುಕೇಶನ್ಗೆ, ದೆನ್ ಆಫ್ಟರ್ ಇದು. ಯಾಕಂದ್ರೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ಹೌದು. ಸೊ ನಾನು ಅದ್ರ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ದೀನಿ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ಮೇಲೆ ಹೋಗಮ್ಮ ಅಂತೇಳಿ ಒಂದು ಐಡಿಯಾ ಇತ್ತು. ಓಕೆ. ಮೊನ್ನೆ ರೀಸೆಂಟ್ ಆಗಿ ಡಿಸೆಂಬರ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಅವತ್ತಿನಿಂದ ನಾನು ಇವತ್ತುವರೆಗೂ ಬಿಟ್ಟಿಲ್ಲ, ಡೈಲಿ ಮಾಡ್ತಾನೆ ಇದ್ದೀನಿ. ಸೊ MBA ಅಂದ್ರೆ ಯಾವ ಸ್ಟ್ರೀಮ್? MBA ಎದ್ರಾಗ ಮಾಡ್ತಿದ್ದೀರಾ? BITM ಕಾಲೇಜಲ್ಲಿ ಫಿನಾನ್ಸ್ ವಿತ್ ಮಾರ್ಕೆಟಿಂಗ್ ಮಾಡಿದ್ದೀನಿ. ಓಕೆ. ಸೊ ಇವಾಗ ಜಾಬ್ ಏನಾದ್ರು? ಜಾಬ್ ಇನ್ನ ಹೋಗಿಲ್ಲ, ಮನೇಲಿ ಹೇಳ್ಬಿಟ್ಟಿದೀನಿ ಕಂಟೆಂಟ್ ಕ್ರಿಯೇಷನ್ಗೆ ಇರ್ತೀನಿ ಅಂತ ಹೇಳಿ. ಬಟ್ ಅವರಿದ್ದು ಇದರಲ್ಲಿ ಸಸ್ಟೈನ್ ಆಗಿ ತುಂಬಾ ಕಷ್ಟ. ಫೀಲ್ಡ್ ಬಿಟ್ಟು ಅದನ್ನ ಮಾಡ್ಕೊಂತ ಜಾಬ್ನು ಮಾಡು ಅಂತ ಹೇಳ್ತಿದ್ದಾರೆ, ಸಜೆಷನ್ ಕೊಡ್ತಿದ್ದಾರೆ ತುಂಬಾ ಜನ. ಬಟ್ ನಾನು ಇನ್ನ ವೇಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದೊಳ್ಳೆ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ, ಇಲ್ಲ ಓನ್ಲಿ ಫಾರ್ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಂತ? ಇಲ್ಲ, ಆಪರ್ಚುನಿಟಿ ತುಂಬಾ ಇದೆ ಜಾಬ್ ಕಡೆ. ಬಟ್ ನನಗೇನು ಕಂಟೆಂಟ್ ಕ್ರಿಯೇಷನ್ ಮೇಲೆ ಇರ್ಬೇಕೆಂಬುದು ಒಂದು ದೊಡ್ಡದಾಗಿ ಆಸೆ ನನಗೆ. 1 year ಆಗಲಿ 2 years ಆಗಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ರಿಸಲ್ಟ್ ಸಿಕ್ಕುತ್ತೆ. ನೀವೇ ನೋಡಿರ್ಬೋದು, ಒಂದು 6 months ಬ್ಯಾಕ್ ನನಗೆ 800 ಏನೋ ಇದ್ರು, ಈಗ ಒಂದು 5K ವರೆಗೆ ಬಂದಿದ್ದಾರೆ. ಅದು ಹೇಳುತ್ತೆ ನೀನ್ ಕನ್ಸಿಸ್ಟೆನ್ಸಿ ಇದೆಯಾ, ಡಿಸಿಪ್ಲಿನ್ ಅಲ್ಲಿ ಇದೆಯಾ, ಮಾಡ್ತಾ ಇದೀಯಾ. ಹೌದು. ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಫ್ಯಾಮಿಲಿ ಸಪೋರ್ಟ್ ಅಂತೂ ಏನಿಲ್ಲ. ಓಕೆ, ಏನಿಲ್ಲ. ಸೊ ನೀವು ಹೇಳಿದ ಪ್ರಕಾರ 6 months ಬ್ಯಾಕ್ ಇಂದ ಸ್ಟಾರ್ಟ್ ಮಾಡಿದ್ರಲ್ಲ, ನೀವು ಡೇ 1 ಇರುತ್ತಾ? ಡೇ 180 ಇವಾಗ 180 ಕರೆಕ್ಟಾ? 6 months 180 90 ಕರೆಕ್ಟ್. ಸೊ ಡೇ 1ಗೆ ಡೇ 180ಗೆ ಡಿಫ್ರೆನ್ಸ್ ಯಾವ ತರ ನೋಡ್ತೀರಾ? ಡೇ 1 ತುಂಬಾ ನನಗೆ ಗೊಂದಲ ಇತ್ತು, ತುಂಬಾ ಫಿಯರ್ ಇತ್ತು. ನಿಮ್ಗೆ ಗೊತ್ತೋ ಇಲ್ಲೋ, ಎಜ್ಜಿ ಗ್ರೌಂಡ್ ಅಲ್ಲಿ ತುಂಬಾ ಅಂಕಲ್ಸ್ ಬಹಳ ಜನ ಬರ್ತಾರೆ ಅಲ್ಲಿ ವಾಕಿಂಗ್ ಅಂತ ಹೇಳಿ. ತುಂಬಾ ಜನ ಬರ್ತಿರ್ತಾರೆ. ಅವ್ರ ಮುಂದೆ ನೀವು ಕ್ಯಾಮರಾ ಇಟ್ಟು ಮಾಡ್ಬೇಕಂದ್ರೆ ಫಿಯರ್. ಈಗ ಒಂದು 1 month 2 months ಆದ್ಮೇಲೆ ಅವ್ರು ನನ್ ಬಗ್ಲಾಗಿದ್ರು ಕೂಡ ಜಸ್ಟ್ ಮೊಬೈಲ್ ಹಿಂಗ್ ತಕ್ಕಂದ್ ಹಿಂಗ್ ಮಾತಾಡ್ತಾ ಹೇಳ್ತಾ ಇರ್ತೀನಿ. ಅವ್ರು ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ದಾರೆ, ಯಾವ ಚಾನಲ್ ಅಂತ ಕೇಳಿದ್ದಾರೆ ಕೂಡ. ಅಲ್ಲಿ ನನ್ಗೆ ಕಾನ್ಫಿಡೆನ್ಸ್ ಸಿಕ್ತು. ರಿಯಾಲಿಟಿಯಲ್ಲಿ ಏನಾಗುತ್ತೆ ಅಂದ್ರೆ, ಯಾರೋ ಒಬ್ರು ಹಿಂಗ್ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ ಅಂದ್ರೆ ಸ್ವಲ್ಪ ಜನ ಇಷ್ಟ ಇರೋರು ಬಂದು ಅಪ್ರಿಶಿಯೇಟ್ ಮಾಡ್ತಾರೆ, ಇಷ್ಟ ಇರೋರು ಹಿಂದ್ಗಡೆ ಏನೇನೋ ಮಾತಾಡ್ತಾರ. ಸೊ ಆತರ ಯಾರಾದ್ರೂ ಏನೋ ಡಿಸ್ಕರೇಜ್ ಮಾಡಿದವರು? ಬ್ರೋ, ಬೈ ಗಾಡ್ ಗ್ರೇಸ್ ನನ್ಗೆ ಅಂತ ಫ್ರೆಂಡ್ಸ್ ಯಾರು ಇಲ್ಲ. ಫ್ರೆಂಡ್ಸ್ ಅಲ್ಲ, ಫ್ರೆಂಡ್ಸ್ ಬಗ್ಗೆ ಎಲ್ಲ ಕೇಳ್ತೀರಾ? ಫ್ರೆಂಡ್ಸ್ ಆಗ್ಲಿ ಹೊರಗಡೆ ಪೀಪಲ್ಸ್ ಆಗ್ಲಿ ನನ್ ಡೈರೆಕ್ಟ್ ಆಗಿ ಯಾರು ಆತರ ಹೇಳಿಲ್ಲ. ಸಜೆಷನ್ಸ್ ಕೊಟ್ಟಿದ್ದಾರೆ, ಇನ್ನು ಈ ತರ ಮಾಡು, ಓಕೆ, ಯಾವ ಟ್ರೆಂಡಿಂಗ್ ಅಲ್ಲಿ ಇದೆ ಅದನ್ನ ಮಾಡು, ಇಲ್ಲ ಏದನ್ನ ಟಾಪಿಕ್ ಪಿಕ್ ಮಾಡ್ಕೋ. ಅದ್ರಾಗ ಸೊ ಫ್ರೆಂಡ್ಸ್ ಯಾವ ತರ, ಲೈಕ್ ನೀವು ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಾದ್ರೆ 100% ಆಗಿರುತ್ತೆ, ಅದು ಕಾಲ್ ಎಳಿಯೋದು ಇಲ್ಲ ಮಿಮಿಕ್ರಿ ಮಾಡೋದು ಎಲ್ಲ ಮಾಡಿರ್ತಾರ. ಅಂತ ಟೈಮಲ್ಲಿ ಸ್ಟಾಪ್ ಮಾಡ್ಬೇಕು ಅನ್ನೋ ಥಾಟ್ ಬಂದಿರುತ್ತೆ? ಇದು ಹೇಳ್ಬೇಕಂದ್ರೆ ನಿಜ ಅಂದ್ರೆ ಏನಾಗಿತ್ತು, ನಾನು ಮಾತಲ್ಲಿ ಜಾಸ್ತಿ ಬ್ಲಾಗ್ ಮಾಡೋ ಟೈಮಲ್ಲಿ ನಮಸ್ಕಾರ ಬಳ್ಳಾರಿ ಅಂತಿದ್ದೆ. ನನಗೆ ಬಳ್ಳಾರಿ ಅಂತ ಹೇಳಕ್ ಬರ್ತಾ ಇದ್ದಿಲ್ಲ. ಎಲ್ಲಾರು ಅದನ್ನ ಬಳ್ಳಾರಿ ಅಲ್ಲ ಬಳ್ಳಾರಿ ಅಂತ ಹೇಳ್ತಾ ಇದ್ರು. ಈಗ್ಲೂ ನನ್ನ ತುಂಬಾ ಜನ ನಮಸ್ತೆ ಬಳ್ಳಾರಿ ಅಂತ ಕರೀತಾರೆ. ಆವಾಗ ಆ ತರ ಮಾಡ್ಬೇಕಾದ್ರೆ ಸಾಕ್ಬಿಡಪ್ಪ, ಸ್ಟಾಪ್, ಎಲ್ಲ ಕಾಡಿಸ್ತಿದಾರ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಒಂದು 4-5 ಜನ ಕಂಟೆಂಟ್ ಕ್ರಿಯೇಟರ್ಸ್ ಆದ್ರೂ ಕುಂತಿದ್ದೀನಿ. ಸೊ ಅವ್ರ ಜೊತೆ ಆಲ್ಮೋಸ್ಟ್ 1 hour 1.5 hour ಮಾತಾಡಿದ್ದೀನಿ. ಸೊ ಎಲ್ಲರ ಹತ್ರ ಅದೇ ಅದು ಮೈಂಡಲ್ಲಿ ಬಂದೇ ಬರುತ್ತಾ ಒಂದು ಟೈಮಲ್ಲಿ. ಸೊ ನಿಮಗೆ ಆ ಥರ ಲೈಕ್ ಸ್ಟಾಪ್ ಮಾಡ್ಬೇಕಂತ ಯಾವತ್ತೂ ಅನಿಸಿಲ್ಲ? ನನಗೆ ಸ್ಟಾಪ್ ಮಾಡ್ಬೇಕು ಅನಿಸಿಲ್ಲ. ಕೆಲವು ವಿಚಾರದಲ್ಲಿ ಮಾತ್ರ ಸ್ವಲ್ಪ ಸೈಲೆಂಟ್ ಆಗಿದೆ. ಅಂದ್ರೆ ನಾನು ಕಾಂಟ್ರವರ್ಸಿ ಟಾಪಿಕ್ಸ್ ಕೂಡ ತಗೊಂತೀನಿ. ಅಂತ ಟೈಮಲ್ಲಿ ಕೆಲವು ಜನ ಸಜೆಷನ್ಸ್ ಕೊಟ್ಟಿದ್ರು ನನಗೆ. ಸೊ ಅಂತ ಟೈಮಲ್ಲಿ ನಾನು ಒಬ್ಬನೇ ಅಲೋನ್ ಆಗಿ ಫೀಲ್ ಆಗಿ ಇದ್ರಾಗ ಸುಮ್ನೆ ಯಾಕೆ ಬಂದೆ, ಇನ್ನೊಬ್ಬರ ಹತ್ರ ನಾವ್ ಹೇಳಿಸ್ಕೋಬೇಕಾ ಅಂತ ಟೈಮ್ ಇತ್ತು. ಬಟ್ ಮಾರ್ನಿಂಗ್ 5 ಆದ್ರೆಗಿನ ನನ್ನ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಡೇ ಸ್ಟಾರ್ಟ್ ನಂದು
ನಾನು ಏನಾದರೂ ಅಚೀವ್ ಮಾಡಬೇಕು. ಸೊ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ನಿಮ್ಮದು? ಡೈಲಿ ನಾನು 5:30 ಒಳಗಡೆ ಎದ್ದು ಜಿಮ್ಗೆ ಹೋಗ್ಬಿಟ್ಟು ಹ್ಮ್. ಮಿನಿಮಮ್ ನಾನು ಗ್ರೌಂಡಲ್ಲಿ 2 ಅವರ್ಸ್ ಸ್ಪೆಂಡ್ ಮಾಡ್ತೀನಿ, ಓಕೆ. 8ವರೆಗೆ. ಅದಾದ್ಮೇಲೆ ನನ್ನ ವರ್ಕ್ ಏನಿದೆ ಅದು ಮಾಡ್ತೀನಿ. ಸೊ ಕಾಲೇಜ್ ಲೈಫ್ ಹೆಂಗಿತ್ತು? MBA ಲೈಫ್? ಕಾಲೇಜ್ ಲೈಫ್ ನಿಮ್ಗೆ ಹೇಳೋದೇ ಅವಶ್ಯಕತೆ ಇಲ್ಲ. ಇಲ್ಲ, ಯಾರು ಅಂದ್ರೆ ಒಬ್ಬೊಬ್ಬರದು ಒಂದೊಂದ್ ಥರ ಇರುತ್ತಾ? ಅಂದ್ರೆ ಕಾಲೇಜ್ ಲೈಫಲ್ಲಂತೂ ನನಗೆ ಫ್ರೆಂಡ್ಸ್ ಹ್ಮ್ ಫ್ರೆಂಡ್ಸ್ ಅಂದ್ರೆ ಅಷ್ಟು ಕೇರ್ ತಗೊಂಡಿದ್ದಾರೆ ನನಗೆ. ಹ್ಮ್ ಪ್ರತಿಯೊಂದು ಅದರಲ್ಲಿ ಫ್ರೆಂಡ್ಸೇ ನಿಂತಿದ್ದಾರೆ ನನಗೆ. ಹೌದು. ಈವನ್ ಇವತ್ತು ನಾನು ಇಲ್ಲಿ ಬಂದು ಮಾತಾಡ್ತಿರಕ್ ಧೈರ್ಯ ಕೊಟ್ಟಿರೋದು ನನ್ನ ಫ್ರೆಂಡ್ಸ್. ಹ್ಮ್. ನಾನು ಲೋಕಲ್ ಈ ಬಳ್ಳಾರಿಯಲ್ಲಿ ನನಗೆ ಏನಾದ್ರು ಒಂದು ಚಿಕ್ಕದು ಏನಾದ್ರೂ ನನ್ನ ವಾಯ್ಸ್ ಬೇಸಲ್ಲಿ ಈ ತರ ಆಗಿದೆ ಮಚ್ಚ ಅಂತ ಹೇಳಿದ್ರು ಒಂದು 10 ಜನ ಬಂದ್ಬಿಡ್ತಾರೆ. ಓಕೆ. ಅಷ್ಟು ರಿಲೇಶನ್ಶಿಪ್ ಇದೆ, ಫ್ರೆಂಡ್ಶಿಪ್. ಕನೆಕ್ಷನ್ಸ್ ಹಾ, ಚೆನ್ನಾಗಿದೆ. ಚೆನ್ನಾಗಿದೆ. ಒಳ್ಳೆ ಒಳ್ಳೆ friendship ಬಾಂಡಿಂಗ್ಸ್ ಇದೆ. bonds. PU ಹೆಂಗಿತ್ತು? ಲೈಕ್ PUಗೆ MBAಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. PU ಎಲ್ಲ ಚಿಕ್ಕ ಮಕ್ಕಳು ನಾವು. ಚಿಕ್ಕ ಮಗ ಹೆಂಗ್ ಚಿಕ್ಕ ಮಕ್ಕಳು? 18 ಪ್ಲಸ್ ಆಲ್ಮೋಸ್ಟ್ ಏನು 18 ಆಗಿರುತ್ತೆ. ರಿಯಲಿ ಹಾ. ಆ ಟೈಮಲ್ಲಿ ಏನು ಗೊತ್ತಿಲ್ಲ. ಎಲ್ಲಿ PU ಓದಿರೋದು? HGT ಕಾಲೇಜಲ್ಲಿ ಓಕೆ. ಏನು ಗೊತ್ತಿಲ್ಲ. ಸುಮ್ಮನೆ ಇನ್ನ ಆ ಟೈಮಲ್ಲಿ ಈ ಸ್ಪೆಟ್ಸ್ ಬೇರೆ ಇತ್ತು, ಇನ್ಶೆಟ್ ಮಾಡ್ಕೊಂತಿದ್ದೆ, ಬೊಟ್ಟು ಇಟ್ಕೊಂತಿದ್ದೆ. ಅವಾಗೆಲ್ಲ ಚಿಕ್ಕ ಮಕ್ಕಳ ತರ ಹೋಗ್ತಿದ್ದೆ ನಾನು. ಇನ್ನ 10th ಅವಾಗ ಅದೇ ಮೈಂಡ್ ಸೆಟ್ ಇತ್ತು. ಡಿಗ್ರಿಗೆ ಬಂದ್ಮೇಲೆ ಚೇಂಜ್ ಆಗಿದೆ ನೋಡಿ. ಡಿಗ್ರಿ ಎಲ್ಲಿ ಮಾಡಿರೋದು? ಇಂಡೋ ಅಮೆರಿಕನ್ ಕಾಲೇಜ್. ಕಾಲೇಜ್. ಅದಾದ್ಮೇಲೆ MBA NBA. ಬಟ್ BATM ತುಂಬಾ ದೊಡ್ಡ ಕಾಲೇಜು. ಸೊ ಲೈಫ್ ಅಂತೂ MBA ಲೈಫ್ ಅಂತ ಎಂಜಾಯ್ ಮಾಡಿದ್ದೀನಿ, ತುಂಬಾ ಎಂಜಾಯ್ ಮಾಡಿದ್ದೀನಿ. ನೀವು ನನ್ನ ಪ್ರೊಫೈಲಲ್ಲಿ ನೋಡ್ಬೋದು, ನಾನು ಎಂಜಾಯ್ ಮಾಡಿದಷ್ಟು ಯಾರು ಮಾಡಿಲ್ಲ ಅಂತ ಹೇಳ್ತೀನಿ ಓಪನ್ ಆಗಿ. ಓಕೆ. ಕ್ಲಾಸ್ಗೆ ಹೋಗೋದು ಸೆಕೆಂಡ್ರಿ. ಇಲ್ಲ, Friends ಹತ್ರ ಕ್ಲಾಸ್ ಎಜುಕೇಶನ್ ಸೆಕೆಂಡ್. ಲೈಕ್ ಮೆಮೊರೀಸ್ ಏನಾದ್ರು ಇದಾವ? ತುಂಬಾ ಇದಾವೆ. ಯಾವ್ದಾದ್ರು ಒಂದೆರಡು ಮೆಮೊರಿ ಶೇರ್ ಮಾಡ್ತೀರಾ? ಮೆಮೊರೀಸ್ ಲೈಕ್ ಈ ಮೆಮೊರಿ ಆಗಿದ್ದಿಲ್ಲ ಅಂದ್ರೆ ನಾನು ಈ ಸ್ಟೇಜ್ ಒಳಗೆ ಇರ್ತಿದ್ದಿಲ್ಲ, ಆರ್ ಈ ಮೆಮೊರಿ ನಂಗೆ ಲೈಫ್ ಲಾಂಗ್ ತುಂಬಾ ಇದಾವೆ. ಈಗ ಅದು ಒಂದು ಹೇಳಿದ್ರೆ ಬೇಡ, ತುಂಬಾ ಇದಾವೆ. ಪರವಾಗಿಲ್ಲ, ಒಂದು ಶೇರ್ ಮಾಡಿ. ಅಲ್ಲಿ ನನಗೆ ಫಸ್ಟ್ ಹೋಗಿದ್ದ ಟೈಮಲ್ಲಿ ಕ್ಲಾಸಲ್ಲಿ ಕೂಡಿದ್ವಿ. ಮೇಡಮ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಎಲ್ಲ ಕೇಳ್ತಾ ಇದಾರಲ್ಲ. ನನ್ನ ಫ್ರೆಂಡು ನನ್ಗೆ ಗೊತ್ತಿಲ್ಲ ಅವರು ಯಾರಂತೂ ಕೂಡ, ಅವ್ರ ಹೆಸರು ಮೌಲಾ ಅಂತ ಹೇಳಿ ಬಗಲ ಕೂತಿದ್ದಾನೆ. ಈ ಕಡೆ ಇನ್ನೊಬ್ರು ಕೂತಿದ್ದಾರೆ. ಅವ್ರು ಕೇಳೋತ್ನಾಗ ಇವ್ರು ಯಾರು ಅಂದ್ರೆ ಅವನ್ ಎದ್ದು ನನ್ನ ಫ್ರೆಂಡ್ ಅವನ್ ಮನೋಜ್ ಅಂತ ಹೇಳಿದ. ಆ ಮೇಡಮ್ ಯಾರಂದ್ರೆ ಡಿಗ್ರಿಯಲ್ಲಿ ನನಗೆ ಕ್ಲಾಸ್ ಟೀಚರ್ ಅವರು. ಅವ್ರಿದ್ರೆ ನಿಮ್ಗೆ ಮನೋಜ್ ಹೆಂಗ್ ಗೊತ್ತು ನನಗೆ? ಅವನು 3 years ಇದ್ದ ಗೊತ್ತಲ್ಲ, ನೀನ್ ಓದಿರೋದು BBC, ಅವನು ಓದಿರೋದು ಇಂಡೋ, ಹೆಂಗ್ ಫ್ರೆಂಡ್ ಅಂತ. ಇಲ್ಲ ಮೇಡಮ್, ನನಗೆ ಒಂದೇ ಮಾತಲ್ಲಿ ಫ್ರೆಂಡ್ಶಿಪ್ ಅರ್ಥ ಏನೋ ನನಗೆ ಅರ್ಥ ಆಯ್ತು. ಸೊ ಮನೋಜ್ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ದ. ಅದು ತುಂಬಾ ಇವಾಗ ನೆನಪಾಗುತ್ತೆ ನನಗೆ ಮಾತು. ನಿಮಗೆ ಫಸ್ಟ್ ಇಂದ ಫ್ರೆಂಡ್ಸ್ ಇದ್ರ ಇಲ್ಲ ಸಡನ್ ಆಗಿ? ಎಲ್ಲಿ? ಕಾಲೇಜಲ್ಲಿ? ನೋ ಕಾಲೇಜಲ್ಲಿ ಯಾರು ಇದ್ದಿಲ್ಲ, ಎಲ್ಲ ಹೊಸಬ್ರೆ. ಮತ್ತೆ ಅವರು ನಿಮಗೆ ಬೆಸ್ಟ್ ಫ್ರೆಂಡ್ ಅಂತ ಲೈಕ್ ನೀವು ಏನ್ ಮಾತಾಡಿದೀರಾ ಆ ಟೈಮಲ್ಲಿ? ಈವನ್ ನನಗೆ ನೆನಪಿಲ್ಲ ನಾನು ಅವ್ರ ಹತ್ರ ಏನ್ ಡಿಸ್ಕಸ್ ಮಾಡಿದೀನಿ. ಬಟ್ ನಾನು ಏನಕ್ಕೆ ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ನನಗೆ ಗೊತ್ತಿಲ್ಲ. ಅವ್ರ ಆ ಮಾತು ಹೇಳಿದ ತಕ್ಷಣ ಅವ್ರು ಹಂಗೆ ಹೇಳಿದ್ರು, ಈ ವಾಸ್ ಮೈ ಸ್ಟ್ರೆಂತ್ ಅಂತ ಕೂಡ ಹೇಳಿದ್ರು. ನನಗೆ ಏನಪ್ಪ ಇಷ್ಟು ಕನೆಕ್ಟ್ ಆಗ್ತಿದ್ದಾನೆ ಅಂತ. ಸೊ ಇನ್ನ ಅವತ್ತಿಲಿದ್ದು ಇವತ್ತವರೆಗೆ ಅದೇ ಬಾಂಡಿಗೆ ಮೇಂಟೈನ್ ಮಾಡ್ತಾ ಇದೀವಿ ನಾವು. ತುಂಬಾ ಕ್ಲಾಶಸ್ ಆಗಿದೆ, ಒಂದ್ 3 months 4 months ಮಾತಾಡಿಲ್ಲ ಒಬ್ರಿಗೊಬ್ರು. ಬಟ್ ಲಾಸ್ಟ್ ಫೈನಲ್ ಎಂಡಿಗೆ ಬಂದಿದ ತಕ್ಷಣ ಮತ್ತಿಬ್ರು ಕಲ್ತೀನಿ. ಸೊ ಇವಾಗ ಫ್ಯೂಚರ್ ಪ್ಲಾನ್ಸ್ ಏನಂತ? ನಾನು ಈ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಒಂದು 10 years ಇರ್ಬೇಕು ಅನ್ಕೊಂತಿದ್ದೀನಿ. ಅದ್ರ ಜೊತೆಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿಗೋಸ್ಕರ ವೇಟ್ ಮಾಡ್ತೀನಿ. ಓಕೆ. ಬಿಸ್ನೆಸ್ ಅಂದ್ರಲ್ಲ, ಸೊ ಬಿಸ್ನೆಸ್ ಅಲ್ಲಿ ಯಾವ ಲೈಕ್ ಯಾವ ಸೆಕ್ಟರ್? ಟೆಕ್ಸ್ಟೈಲ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ. ಓಕೆ. ನಾಲೆಜ್ ಇದೆನಾ? ನಾಲೆಡ್ಜ್ ಇದೆ. ನಂದೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬೇಕು ಅಂತ ಸ್ವಲ್ಪ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಬಳ್ಳಾರಿ ಟೆಕ್ಸ್ಟೈಲ್ಸ್ ಯಾರಾದ್ರೂ ಇಟ್ಟಿದಾರೋ ಅವರು ತುಂಬಾ ಜನ ನನ್ನ ಫ್ರೆಂಡ್ಸ್ ಇದ್ದಾರೆ. ಅದರಲ್ಲಿ ಇನ್ವೆಸ್ಟ್ಮೆಂಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ? ಇಲ್ಲ ಇನ್ವೆಸ್ಟ್ಮೆಂಟ್ ಏನಿಲ್ಲ, ತೊಂದರೆ ಇಲ್ಲ ಇನ್ವೆಸ್ಟ್ಮೆಂಟ್ ಬಗ್ಗೆ. ಬಟ್ ಇನ್ನ ನಾನು ಡೀಪ್ ಆಗಿ ಹೋಗ್ಬೇಕು, ನಾಲೆಡ್ಜ್ ಗೇನ್ ಮಾಡಬೇಕು. ಓಕೆ, ಕಂಟಿನ್ಯೂ ಪ್ಲೀಸ್. ಮಾರ್ನಿಂಗ್ ಡೈಲಿ ರೂಟೀನ್ ಕಲಿಯೋದಲ್ಲ, ಜಿಮ್ ಹೋಗಿ ಕೆಲಸ ಏನಿದ್ರು ಮುಗಿಸ್ಕೊಂಡ್ಬಿಡ್ತೀರಾ. ಅದಾದ್ಮೇಲೆ ನಿಮ್ಮ ಫ್ರೀ ಟೈಮ್ನ ಯಾವ ಥರ ಎಂಜಾಯ್ ಮಾಡ್ತೀರಾ? ನನ್ನ ಫ್ರೀ ಟೈಮ್ ಆಲ್ಮೋಸ್ಟ್ ಆಲ್ ನಾನು ಹೊರಗಡೆ ಸ್ಪೆಂಡ್ ಮಾಡ್ತೀನಿ. ಬಳ್ಳಾರೆಲ್ಲ ತಿರ್ತಾ ಇರ್ತೀನಿ ಡೈಲಿ. ಬೇರೆ ಏನು ಕೆಲಸ ಇಲ್ಲ ನನಗೆ. MBA ಮುಗಿದ್ಮೇಲೆ ಬೇರೆ ಏನು ಕೆಲಸ ಇಲ್ಲ. ಡೈಲಿ ಎಲ್ಲಿ ನಮ್ಮ ಫ್ರೆಂಡ್ಸ್ ಯಾರು ಇದಾರೋ ಅವರೆಲ್ಲರ ಹತ್ರ ಮೀಟ್ ಆಗ್ತಾ ಇರ್ತೀನಿ. ನಿಮ್ಗೆ ತುಂಬಾ ಇನ್ಫ್ಲುಯೆನ್ಸರ್ಸ್ ತುಂಬಾ ಜನ ನನ್ನ ಫ್ರೆಂಡ್ಸ್ ಅಂತ ಹೇಳಿದ್ದೀನಲ್ಲ, ಅವ್ರು ಎಲ್ಲೆಲ್ಲಿ ಶೂಟ್ ಮಾಡ್ತಾರೋ ಅವ್ರ ಕಡೆ ಎಲ್ಲ ಹೋಗ್ತಾ ಇರ್ತೀನಿ. ಅವ್ರು ಏನ್ ಮಾಡ್ತಾ ಇದಾರೆ ಅಂತ ನೋಡ್ತಾ ಇರ್ತೀನಿ. ಕೆಲವು ಸಜೆಷನ್ಸ್ ಕೂಡ ಕೊಡ್ತೀನಿ ಅವ್ರಿಗೆ.
ಅವ್ರು ಕೂಡ ತುಂಬಾ ಜನ ನನಗೆ ಮೀನ್ಸ್ ಅಪ್ರೋಚ್ ಆಗಿ ಹೇಳ್ತಾರೆ ಮತ್ತೆ ಈ ತರ ಮಾಡು ಮನೋಜ್ ಕಂಟೆಂಟ್ ಇದ್ರಲ್ಲಿ ಆದ್ರೆ ಚೆನ್ನಾಗಿ ಬೇಸ್ ಬರುತ್ತೆ. ಸೊ ಇವಾಗ ಕಂಟೆಂಟ್ ಕ್ರಿಯೇಷನ್ ಪಾರ್ಟಿಗೆ ಬಂದ್ರೆ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿ ಏನ್ ಮಾಡಿ ರೀಲ್ ಅದನ್ನ ಆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಲೈಕ್ ಅದು ಎಡಿಟ್ ಹೆಂಗ್ ಮಾಡಿದ್ರಿ, ಅದು ಪೋಸ್ಟ್ ಮಾಡ್ಬೇಕಾದ್ರೆ ಹೆಂಗಿತ್ತು? ಅಸಲು ಗೊತ್ತಿಲ್ರಿ ನನಗೆ, ಎಡಿಟಿಂಗ್ ಬಗ್ಗೆ ಅಸಲು ಗೊತ್ತೇ ಇಲ್ಲ. ಓಕೆ. ನನಗೆ ಕ್ಯಾಪ್ ಕಟ್ ಅಲ್ಲಿ ಆ VPN ಹೆಂಗ್ ಕನೆಕ್ಟ್ ಮಾಡ್ತಾರೆ ಅಂತ ಕೂಡ ಗೊತ್ತಿದ್ದಿಲ್ಲ. ನಾನು ಏನ್ ಮಾಡ್ತಿದ್ದೆ, ವಿಡಿಯೋ ಶೂಟ್ ಮಾಡುತ್ತಿದ್ದೆ, VPN ಕನೆಕ್ಟ್ ಆಗ್ತಿದ್ದಿಲ್ಲ, ಇಂಟರ್ನೆಟ್ ಬರ್ತಾನೆ ಇದ್ದಿಲ್ಲ, ಏನಂತ ಗೊತ್ತಿದ್ದಿಲ್ಲ. ನನ್ನ ಫ್ರೆಂಡ್ ರೂಮ್ಗೆ ಸಂಜಯ್ ಅಂತ ಇದ್ದಾನೆ ನನ್ನ ಫ್ರೆಂಡ್, ಅವನ ರೂಮ್ಗೆ ಓಡೋಗಿ ಅವನ ಹತ್ರ ಹೋಗಿ ½ hour ವರೆಗೆ ಕುತ್ಕೊಂಡು ಎಡಿಟ್ ಮಾಡಿಸಿ ಅವನ ಕೈಲಿದ್ದೆ ಪೋಸ್ಟ್ ಮಾಡ್ತಿದ್ದೆ. ಅವನು ಅಂತಿದ್ದ, ಅಲ್ಲೋ ಬೆಳಿಗ್ಗೆ ಯಾರು ಬರಲ್ಲ, ನೀನ್ 8 ಗಂಟೆಗೆ ಎದ್ದು ಬರ್ತೀಯಲ್ಲ, ನಾನು ತಲೆ ತಿನ್ನಕ್ ಅಂತಿದ್ದ. ಅಲ್ಲಿ ಸ್ಟಾರ್ಟ್ ಆಗಿರೋದು. ಅದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ಅವ್ರ ಹತ್ರ ತುಂಬಾ ಸ್ಪೆಂಡ್ ಮಾಡಿದ್ದೀನಿ ನನ್ನ ಟೈಮ್. ಸಂಜಯ್ ಹತ್ರ, ಸೂರಜ್ ಹತ್ರ, ಅವ್ರ ಹತ್ರ, ಮತ್ತೆ ಇನ್ನೊಬ್ರು ಹುಲಿ ಅಂತಿದ್ದಾರೆ, ಅವರು ಬಳ್ಳಾರಿ ವ್ಯೂಸ್ ಪೇಜ್ ಅವ್ರದ್ದು. ಅವ್ರ ಹತ್ರ ತುಂಬಾ ಟೈಮ್ ಸ್ಪೆಂಡ್ ಮಾಡಿ ಎಡಿಟಿಂಗ್ ಅವರು ಯಾವ ತರ ಮಾಡ್ತಾರೆ ಅಂತ ತುಂಬಾ ಕಲ್ತೀನಿ ಅವ್ರ ಹತ್ರ. ಸೊ ಅದಾದ್ಮೇಲೆ ನೀವೇ ಓನ್ ಆಗಿ ಎಡಿಟಿಂಗ್ ಎಲ್ಲ ನಾವೇ ಸ್ಟಾರ್ಟ್ ಮಾಡಿ. ಇವಾಗ ನಿಮಗೆ 5K ರೀಚ್ ಆಗಿದೆ ಅಲ್ಲ, ಸೆಲೆಬ್ರೇಷನ್ ಏನಾದ್ರು ಮಾಡ್ಕೊಂಡಿಲ್ಲ? ಇಲ್ಲ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಬಿಕಾಸ್ ದಟ್ ಈಸ್ ಅಚೀವ್ಮೆಂಟ್ ತರ ಅಲ್ಲ ಅದು ಅಚೀವ್ಮೆಂಟ್ ತರ ಅಂತಲ್ಲ, ನಮ್ ಇಷ್ಟ ಆಗಿದ್ಕ ಫಾಲೋ ಮಾಡ್ತಾ ಇದಾರೆ, ಬಟ್ ಇನ್ನ ಒಂದು ದೊಡ್ಡ ಸ್ಟೇಜ್ಗೆ ಹೋಗ್ಬೇಕು. ಈಗ 5K ಬಂದಿದೆ ಅಂತ ಸೆಲೆಬ್ರೇಟ್ ಮಾಡಿದ್ರೆ ಅಲ್ಲಿ ನಾನು ಸ್ಯಾಟಿಸ್ಫೈ ಮಾಡ್ಕೊಂಡ್ಬಿಡ್ತೇನೆ, ಸಮಥಿಂಗ್ ಐ ರೀಚ್ ಅಂತ. ಅದಿಷ್ಟ. ತುಂಬಾ ಜನ ಇನ್ಫ್ಲೂಯೆನ್ಸ್ ಹತ್ರ ಹೋಗಿ ಎಲ್ಲ ಇದು ಮಾಡ್ತಿರಲ್ಲ, ಅವ್ರು ಏನಾದ್ರು ಕಲ್ಸಿದಾರ, ಲೈಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಾದ್ರು, ಲೈಕ್ ಅವ್ರು ಮಾಡ್ಬೇಕಾದ್ರೆ ನೀವು ನೋಡಿ ಕಲ್ತಿರೋದು ಆತರ ಏನ? ನಿಮ್ಗೆ ಗಣೇಶ್ ಅವ್ರು ಗೊತ್ತಾ? ಗಣೇಶ್ ಅವರು ನಮ್ ಫ್ರೆಂಡೇ. ಅವರು 2019-2020 ಐ ಥಿಂಕ್ ಅವ್ರು ಏನು ಸ್ಟಾರ್ಟ್ ಮಾಡಿದಾರೆ ಅನ್ಸುತ್ತೆ. ಅವ್ರು ನೋಡಿದಾಗ ಅನಿಸ್ತಿರುತ್ತೆ ನನಗೆ, ಇವರೇ ಸ್ಟಾರ್ಟ್ ಮಾಡಿ ಎಲ್ಲ ಮಾಡ್ತಾ ಇದಾರಲ್ಲ, ಇವ್ರ ಹತ್ರ ವರ್ಕ್ ಮಾಡ್ಬೇಕು ಅಂತೇಳಿ ನನಗೆ ತುಂಬಾ ಇತ್ತು. ಬಟ್ ಆ ಟೈಮಲ್ಲಿ ನನ್ಗೆ ಹೋಗಕ್ ಕೇಳಕ್ ಆಗ್ತಿದ್ದಿಲ್ಲ. ವೈ ಶುಡ್ ಐ ಗೋ ಅಂಡ್ ಆಸ್ಕ್ ಅಂಬದ್ ನನಗೊಂದು ಬರ್ತಾ ಇತ್ತು. ಬಟ್ ಈಗ ನಾನು ಎಲ್ಲಾ ತಿಳ್ಕೊಂಡಿನಿ, ಪ್ರತಿಯೊಬ್ಬರ ಹತ್ರ ನಾನು ಮಾತಾಡ್ತೀನಿ. ಪ್ರತಿಯೊಬ್ಬ ಇನ್ಫ್ಲುಯೆನ್ಸರ್ ಹತ್ರ ನಾನೇ ಹೋಗಿ ನನ್ನ ಪೇಜ್ ಬಗ್ಗೆ ಹೇಳಿ ನಾನು ಇದು ಮಾಡ್ತಾ ಇದೀನಿ ಅಂತೇಳಿ ಅಪ್ರೋಚ್ ಆಗಿ ಅವ್ರ ಹತ್ರ ಮಾತಾಡಿ ನನಗೇನೋ ಸಜೆಷನ್ಸ್ ಬೇಕಾದ್ರೆ ತಗೊಂತಾ ಇದೀನಿ. ಸ್ವಲ್ಪ ಜನ ಇರುತ್ತೆ ಇದು, ನಾನು ಒಬ್ನ ಇನ್ಫ್ಲುಯೆನ್ಸರ್. ಇವಾಗ 5K ಅಂದ್ರೆ 1500 ಇದ್ರು ನಾನು ಇನ್ಫ್ಲುಯೆನ್ಸರ್, ದೊಡ್ಡ ಇನ್ಫ್ಲುಯೆನ್ಸರ್ಸ್ ಅನ್ಕೊಂತಾರೆ ತುಂಬಾ ಜನ, ಆ ತರ ಇದ್ದಾರೆ. ಬಟ್ 5K ಇನ್ಫ್ಲುಯೆನ್ಸರ್, 5K ಫಾಲೋವರ್ಸ್ ಇಟ್ಕೊಂಡು ನೀವು ಒಬ್ಬರ ಹತ್ರ ಹೋಗಿ ನೀವು ಹೋಗಿ ಇದು ಮಾಡ್ತಿದ್ದೀರಲ್ಲ, ಸೊ ಎಲ್ಲಾದ್ರೂ ಹ್ಯುಮಿಲಿಯೇಟ್ ಮಾಡಿದಾರ ನಿಮಗೆ? ಹ್ಯುಮಿಲಿಯೇಟ್ ಇನ್ ದ ಸೆನ್ಸ್, ನೀನ್ ಯಾಕೆ ನಮ್ಮ ಹತ್ರ ಬರ್ತಿ ಆತರ ಏನಾದ್ರು? ಆತರ ಯಾರು ಎಲ್ಲ ಒಳ್ಳೆಯವರೇ ಇದ್ದಾರೆ. ಅದು ಸರ್ಕಲ್ ಫಸ್ಟ್ಲಿದ್ದ ಅದೇ ತರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಲ್ಲ, ಅವ್ರು ಎಲ್ಲಿ ಯಾವತ್ತು ಏನು ಅಂದಿಲ್ಲ. ಓಕೆ, ನೀವ್ ಹೇಳಿದ ಪ್ರಕಾರ ಫ್ರೀ ಟೈಮ್ ಆಗೆಲ್ಲ ಬಳ್ಳಾರಿ ಎಲ್ಲ ತಿರುಗ್ತಿರಲ್ಲ. ಸೊ ಬಳ್ಳಾರಿ ನಾನು ಹುಟ್ಟಿದಾಗಿಂದ ಇಲ್ಲೇ ಇದ್ದೀನಿ. ಒಂದಿನ 2 ದಿನ, 1 ವಾರ, 1 ತಿಂಗಳವರೆಗೆ ತಿರುಗೋದು. ಬಟ್ ಡೈಲಿ ತಿರುಗ್ತಾರೆ. ಹೊಸದಾಗಿ ಏನಾದ್ರು ನೋಡ್ತೀರಾ? ಈಚ್ ಅಂಡ್ ಎವ್ರಿ ಡೇ ಚೇಂಜಸ್ ಏನಾದ್ರು? ಈಚ್ ಅಂಡ್ ಎವ್ರಿ ಡೇ ಚೇಂಜಸ್ ನನ್ಗೆ ಬಳ್ಳಾರಿಯಲ್ಲಿ ಚೇಂಜಸ್ ಅಂತೂ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆಲ್ರೆಡಿ ತುಂಬಾ ಡೆವಲಪ್ಮೆಂಟ್ ಆಗ್ತಿದೆ, ನಿಮ್ಗೆ ಗೊತ್ತಿರೋ ನಂಗೆ ಬಳ್ಳಾರಿ. ಸೊ ಚೇಂಜಸ್ ಅಂತೂ ಏನಿಲ್ಲ, ಬಟ್ ಪ್ರತಿಯೊಂದು ಸರ್ಕಲ್ ಅಲ್ಲಿ ತಿರುಗ್ತಾ ಇರ್ತೀವಿ. ಇಡೀ ಬಳ್ಳಾರಿಯಲ್ಲಿ ಎಷ್ಟು ಸರ್ಕಲ್ಸ್ ಇದಾವ ಅಷ್ಟು ಸರ್ಕಲ್ಸ್ ಅಲ್ಲಿ ನನ್ನ ಫ್ರೆಂಡ್ಸ್ ಇದಾರ, ಕಂಪಲ್ಸರಿ ಹೋಗ್ತಾನೆ ಇರ್ತೀನಿ ಅವ್ರ ಕಡೆ. ನಾನ್ ಕೇಳ್ತಿರೋದು ಆತರ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಕೇಳ್ತಿರೋದು. ಇವಾಗ ಎಕ್ಸಾಂಪಲ್, ನಾನು ಒಂದು 7-8 years ಬ್ಯಾಕ್ ವರೆಗೆ ಎವ್ರಿ ಡೇ ಇನ್ಫ್ಯಾಂಟ್ರಿ ರೋಡ್ ಇದೆಯಲ್ಲ, ಸರ್ಕಲ್ ಹತ್ರ ಗಾಡಿ ಬಿಟ್ಬಿಟ್ಟು ಅಲ್ಲಿಂದ ಕುಮಾರಸ್ವಾಮಿ ಗುಡಿವರೆಗೆ ಬೈ ವಾಕ್ ಬಂದು ಮತ್ತೆ ಬೈ ವಾಕ್ ರಿಟರ್ನ್ ಹೋಗ್ಯಾರ, ಜಸ್ಟ್ ಫಾರ್ ವಾಕ್ ಅಂತ. ಬಟ್ ಎವ್ರಿ ಡೇ ಏನಾದ್ರು ಒಂದು ಹೊಸದ್ ಕಾಣಿಸ್ತಿತ್ತು. ವೀಕೆಂಡ್ಸ್ ಹೋಗಿವಿ ಅಂದ್ರೆ ತುಂಬಾ ಜನ ಇರ್ತಾರೆ, ನಾರ್ಮಲ್ ಡೇಸ್ ಹೋಗಿ ಅಂದ್ರೆ ಯಾರು ಅಷ್ಟು ಕಾಣಿಸಲ್ಲ. ಕೆಲವೊಂದು ಬೈಕ್ಸ್ ಅಲ್ಲಿ ಹೋಗ್ತಿದಾರ, ಕೆಲವೊಂದ್ ಜನ ಕಾರ್ ಅಲ್ಲಿ ಹೋಗ್ತಿದಾರ, ಒಬ್ರು ಏನೋ ಮಾಡಿದಾರ. ಆ ತರ ಅಬ್ಸರ್ವ್ ಮಾಡ್ತಿದ್ವಿ. ನೀವು ಆತರ ಏನಾದ್ರು ನೋಡಿದೀರಾ? ಇಲ್ಲಿ ಮೈರಾ ಹೋಟ್ಲ್ ಇದೆಯಲ್ಲ, ಹೌದಾ, ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ಬಳ್ಳಾರಿಯಲ್ಲಿ. ಏನಾದ್ರು ಆಪರ್ಚುನಿಟಿ ಬೇಕಂದ್ರೆ ಮೈರಾ ಹೋಟ್ಲ್ ಹತ್ರ ಇದೆ. ರಿಯಲ್ ಎಸ್ಟೇಟ್ ಬಗ್ಗೆ ಆಗ್ಲಿ, ನಿನಗೆ ಏನಾದ್ರು ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗ್ಲಿ, ಏನಾದ್ರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರೆ ಈ ಮೈರಾ ಹೋಟ್ಲ್ ಹತ್ರ ತುಂಬಾ ಆಪರ್ಚುನಿಟಿ ಇದೆ. ನಾನು ಆಲ್ಮೋಸ್ಟ್ ಅಲ್ಲಿ ಒಂದು 3 hours ಟೈಮ್ ಸ್ಪೆಂಡ್ ಮಾಡ್ತೀನಿ. ಮಾರ್ನಿಂಗ್ 9 to 10 ಇಲ್ಲೇ ಇರ್ತೀನಿ, ಈವ್ನಿಂಗ್ ಅವರ್ಸ್ ಇಲ್ಲೇ ಸ್ಪೆಂಡ್ ಮಾಡ್ತೀನಿ.
ಇಲ್ಲಿ ಆಪರ್ಚುನಿಟಿ ತುಂಬಾ ಇದೆ ಮೈರಾ ಹೋಟ್ಲ್ ಹತ್ರ. ಅದೊಂದು ಹೋಟೆಲ್ ಆಕ್ಚುಲಿ, Yeah. ಹೋಟೆಲ್ ನಾರ್ಮಲ್ ಕನ್ವರ್ಸೇಷನ್ ಯಾರಾದ್ರೂ ತುಂಬಾ ಜನ ಬರ್ತಾರ, ಕುಂದಿರ್ತಾರ, ಕನ್ವರ್ಸೇಷನ್ ಮಾಡ್ತಾರ, ಹೋಗ್ತಾರ. ಬಟ್ ಆಪರ್ಚುನಿಟಿ ಕೊಡಲ್ಲ ಅವರು, ನಾವು ತಗೋಬೇಕು. ಎಸ್, ಅಲ್ಲಿ ಹೋಗಿ ನೀವು ಟೈಮ್ ಸ್ಪೆಂಡ್ ಮಾಡಿದಾರೆ ಅಂದ್ರೆ ಎಲ್ಲ ಹಳೆ ಪೀಪಲ್ಸ್ ಬರೋದಲ್ಲಿ. ಹೌದು, ತುಂಬಾ ಓಲ್ಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅಲ್ಲಿ. ನೀವು ಅವ್ರ ಹತ್ರ ಜಸ್ಟ್ ಸ್ಟಾರ್ಟ್ ಮಾಡ್ಬೇಕಷ್ಟೇ ಮಾತಾಡೋದು, ಸಿಕ್ಬಿಡುತ್ತೆ ನಿಮ್ಗೆ, ಅವಕಾಶನ ಸಿಕ್ಬಿಡುತ್ತೆ. ಸೊ ನಿಮಗೆ ಸಿಕ್ಕಿದೆ? ಹೌದು. ಏನ್ ಸಿಕ್ಕಿದೆ? ನನಗೆ ನನ್ನ ಲೈಫಲ್ಲಿ ಒಬ್ರು ಬಂದಿದ್ದಾರೆ, ಅವ್ರ ಹೆಸರು ನಾನಿ ಅಂತ ಹೇಳಿ. ಅವ್ರಿಗೆ ನನಗೆ ಲಾಂಗ್ ರಿಲೇಷನ್ ಅಂತ ನನಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಕರ್ಕೊಂಡ್ ಬಂದಿದ್ರು, ಜಸ್ಟ್ ಮೈರಾ ಹೋಟ್ಲಿಗೆ ಡೈಲಿ ಬಂದು ಹೋಗ್ತಾ ಇದ್ದೆ. ಅವ್ರನ್ನ ಫಾಲೋ ಆಗಿದ್ದೆ ನಾನು, ಯಾರು ಬರ್ತಾ ಇದ್ರಲ್ಲ ಅಂತ ನನ್ನ ಫ್ರೆಂಡ್ ಕೇಳಿದೆ, ಈ ತರ ನಾನಿ ಅಂತೆ ಅವರು ಅಂತ ಊರು ಎಲ್ಲ ಹೇಳಿದ್ರು. ಅವಾಗ ಅವ್ರ ಹತ್ರ ಮಾತಾಡ್ತಾ ಇವಾಗ ಅವ್ರಿಗೆ ನನ್ ಕನೆಕ್ಷನ್ ಹೆಂಗಿದೆ ಅಂದ್ರೆ, ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ರು ಹಿಂಗ್ ಕೊಟ್ಬಿಡ್ತಾರೆ ಇನ್ವೆಸ್ಟ್ಮೆಂಟ್. ಅದೊಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ನೀವು ಸಜೆಸ್ಟ್ ಮಾಡ್ತೀರಾ ಕೇಸ್ ಯಾರಾದ್ರೂ ಏನಾದ್ರು ಇದು ಮಾಡ್ಬೇಕಂದ್ರೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ರಿ. ಬಳ್ಳಾರಿಯಲ್ಲಿ ಎಲ್ಲಿ ಮಾಡಿದ್ರು ಗೊತ್ತಿಲ್ಲ, ಮೈರಾ ಹೋಟ್ಲ್ ಹತ್ರ ಮಾತ್ರ ಸ್ಪೆಂಡ್ ಮಾಡ್ರಿ. ತುಂಬಾ ಕಲಿತೀರಿ, ಎಲ್ಲ ಆಪರ್ಚುನಿಟೀಸ್ ಇದಾವೆ ಇಲ್ಲಿ. ಆಕ್ಚುಲಿ ಇಟ್ಸ್ ಹೊಸ ಪಾಯಿಂಟ್ ನಮಗೆ. ಮೈರಾ ಹೋಟೆಲ್ ನಾವು ಹೋಗ್ತೀವಿ, ಟೀ ಕುಡ್ದಿರ್ತೀವಿ, ಬರ್ತೀವಿ, ಇಲ್ಲ ಹಿಂದ್ಗಡೆ ಕುಂತು ಟಿಫಿನ್ ಮಾಡೋದಿದ್ರೆ ಊಟ ಮಾಡ್ತೀವಿ, ಬಂದ್ಬಿಡ್ತೀವಿ. ಬಟ್ ಟೈಮಿಂಗ್ಸ್ ಏನಾದ್ರು ಸ್ಪೆಸಿಫಿಕ್ ಟೈಮಿಂಗ್ಸ್? ಮಾರ್ನಿಂಗ್ ಎಕ್ಸ್ಪೆಷಲಿ 9 to 11, ಮತ್ತೆ ಈವ್ನಿಂಗ್ 7:30 ಆ ಟೈಮಲ್ಲಿ ಕಂಪಲ್ಸರಿ ಆಪರ್ಚುನಿಟಿ ಸಿಗುತ್ತೆ. ನೀವು ಜಸ್ಟ್ ಅಲ್ಲಿ ಹೋಗಿ ಮಾತಾಡ್ಬೇಕು. ಬಹಳ ಹಳ್ಳಿ ಜನರಿದ್ದು ಕೂಡ ಬಹಳ ಜನ ಬರ್ತಾರೆ ಅಲ್ಲಿಗೆ, ಬಟ್ ನಿಮಗೆ ಗೊತ್ತಿಲ್ಲ ಅವ್ರ ಹತ್ರನೇ ಇನ್ವೆಸ್ಟ್ಮೆಂಟ್ ಇದೆ, ಅವ್ರು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನೋಡ್ತಾ ಇದಾರೆ ಅಲ್ಲಿ. ಅವ್ರ ಕರೆಕ್ಟ್ ಪರ್ಸನ್ ಸಿಗ್ಬೇಕಷ್ಟೇ. ನಾನು ಲೈವ್ ಅಲ್ಲಿ ನೋಡಿದೀನಿ ನಾನು. ಓಕೆ, ಸೊ ಇವಾಗ ನೀವ್ ಹೇಳಿದ ಪ್ರಕಾರ ನಿಮ್ ಬಿಸ್ನೆಸ್ ಲೈಕ್ ಗಾರ್ಮೆಂಟ್ಸ್, ಐ ಮೀನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಸೊ ಜಸ್ಟ್ ಫಾರ್ ಅಪ್ರಾಕ್ಸಿಮೇಟ್ಲಿ ಹೇಳಿ, ಇವಾಗ ಒಬ್ಬರು ಒಂದು ಯೂನಿಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಷ್ಟುವರೆಗೆ ಖರ್ಚು ಬೇಕು ಇನ್ವೆಸ್ಟ್? ಈಗ ನಾರ್ಮಲ್ ಆಗಿ ಮಾಡ್ಬೇಕಂದ್ರೆ ಕೂಡ 1 CR ಬೇಕು. 1 CR. ಓಕೆ, ಏನೇನು ಇನ್ಕ್ಲೂಡೆಡ್ ಇರುತ್ತೆ ಅದರಲ್ಲಿ? ನಾನು ಮ್ಯಾನುಫ್ಯಾಕ್ಚರಿಂಗ್ ಹೋದ್ರೆ ತುಂಬಾ ಕ್ವಾಲಿಟಿ ನೋಡ್ತೀನಿ, ಕ್ವಾಲಿಟಿ ಮೇಲೆ ಹೋಗೋದು. ಸೊ ನೀನು ನಾರ್ಮಲ್ ಆಗಿ ಹೊರಗಡೆ 500ಗೆ ಸಿಗುತ್ತೆ, 200ಗೆ ಸಿಗುತ್ತೆ, 250ಗೆ ಸಿಗುತ್ತೆ ಒಂದು ಶರ್ಟ್ ಬಂದು, ಹೌದಾ? ಬಟ್ ನಿಮ್ಗೆ ಗೊತ್ತಿದೆ ಫ್ಯಾಷನ್ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ನಾಲೆಜ್ ಇರುತ್ತೆ. ಒಂದು ಪ್ರೀಮಿಯರ್ ಶರ್ಟ್ ತಗೋಬೇಕಂದ್ರೆ 2000 rupees ಕಂಪಲ್ಸರಿ ಕೊಡ್ಬೇಕು. ನೀನ್ ಎಷ್ಟೇ ವಾಶ್ ಮಾಡು, ಏನೇ ಮಾಡು, 2000 rupees ನೀನ್ ಪರ್ಚೇಸ್ ಮಾಡಿ ಅಂದ್ರೆ ನಿನಗೆ ಅದು 1 year 2 years ವರೆಗೆ ಕಲರ್ ಶೇಡ್ ಆಗಲ್ಲ, ಟೇರ್ ಆಗಲ್ಲ, ಏನು ಪ್ರಾಬ್ಲಮ್ ಲೈಕ್ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ. ನೀನ್ ಅಮೌಂಟ್ ಕೊಟ್ಟಿರೋದು ಸೆಕೆಂಡ್ರಿ, ಬಟ್ ಅಲ್ಲಿ ನೀನು ಕಸ್ಟಮರ್ ಹತ್ರ ಬಟ್ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನನಗೆ ಗೊತ್ತಿರೋ ಪ್ರಕಾರ, ಯಾಕಂದ್ರೆ ನನಗೂ ಬಿಸ್ನೆಸ್ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿರೋದು ಅಂದ್ರೆ ಸ್ನಿಚ್. ಅವರು ಶಾರ್ಕ್ ಟ್ಯಾಂಕ್ ಅಲ್ಲಿ ಬಂದು ಇದು ಮಾಡಿದ್ದಾರೆ. ಸೊ ಅವ್ರು ಒಂದೇ ಲೈಕ್ ಓನ್ಲಿ ಶರ್ಟ್ಸ್ ಒಂದೇ ಮಾಡ್ತೀನಿ ಅಂದ್ರೆ ಅವ್ರು ಒಪ್ಪಲ್ಲ. ಯಾವುದೇ ಬ್ರ್ಯಾಂಡ್, ನೀವು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ನೀವು ನಾನು ಶರ್ಟ್ ಒಂದೇ ಮಾಡ್ತೀನಿ, ನೀವು ನನ್ನ ಶರ್ಟ್ ಹಾಕೋಣ ಅಂದ್ರೆ ಯಾರು ಒಪ್ಪಲ್ಲ. ಯಾಕಂದ್ರೆ ಇವಾಗ ಟ್ರೆಂಡಿ ಇದೆ, ನೀವು ಶರ್ಟ್ಸ್ ಯಾವ ತರ ಮಾಡ್ತೀರಾ, ಟಿ ಶರ್ಟ್ಸ್ ಆಗಲಿ, ಇವಾಗ ಪ್ರಿಂಟೆಡ್ ಅಂತ ಹೇಳಿ ತುಂಬಾ ಬಂದಿದೆ. ಸೊ ಓನ್ಲಿ ಶರ್ಟ್ಸ್ ಅಲ್ಲಿ ಸಸ್ಟೈನ್ ಆಗೋದು ಕಷ್ಟ ಅನ್ಸುತ್ತೆ. ಶರ್ಟ್ಸ್ ಅಲ್ಲಿ ನೀವು ಹೇಳಿದ್ ಕರೆಕ್ಟ್ ಇಲ್ಲ ಅಂದಿಲ್ಲ, ಬಟ್ ನಾವು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ತುಂಬಾ ಜನಕ್ಕ ಫಾರ್ಮಲ್ಸ್ ಯೂಸ್ ಮಾಡ್ತಾರೆ. ಫಾರ್ಮಲ್ಸ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ವೀಕ್ಲಿ 5 days ಫಾರ್ಮಲ್ಸ್ ಅಲ್ಲಿ ಇರುತ್ತಾರೆ. ಅದು ಫೋಕಸ್ ಮಾಡ್ತಾ ಇದೀನಿ ನಾನು. ಓಕೆ, ಎಂಪ್ಲಾಯೀಸ್ ನೀವು ಬೆಂಗಳೂರು ಕಡೆ ಆ ಕಡೆ ಎಲ್ಲ ಮೆಟ್ರೋ ಆಲ್ಮೋಸ್ಟ್ ನಿಮ್ಗೆ ಟೋನ್ಸ್ ಬಗ್ಗೆ ಗೊತ್ತಿರುತ್ತೆ. ಟೋನ್ಸ್ ಗಣೇಶ್ ಅವ್ರದ್ದು ಅವ್ರು ನೋಡಿದೀರಾ? ಇಲ್ಲ, ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಅವ್ರು ತುಂಬಾ ಕಾನ್ಸಂಟ್ರೇಷನ್ ಮಾಡೋದು ಶರ್ಟ್ಸ್ ಮೇಲೆ. ಸೊ ಅಲ್ಲಿ ನನಗೊಂದು ಐಡಿಯಾ ಬಂತು ಅದೇ ತರ. ಸೊ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದ್ರೆ ರಾ ಮೆಟೀರಿಯಲ್ ಇಂದ ಪ್ಯಾಕಿಂಗ್ ವರೆಗೆ ಎಲ್ಲ ನಿಮ್ದೆ. ಬಟ್ ಇಲ್ಲಿ ಸ್ಟಾರ್ಟ್ ಮಾಡಲ್ಲ. ಎಲ್ಲಿ ಮತ್ತೆ ಮೆಟೀರಿಯಲ್ ನನಗೆ ತಿರುವನಂತಪುರಂ ಸೈಡ್. ಮೆಟೀರಿಯಲ್ಸ್ ಎಲ್ಲ ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಳ್ಳಾರಿ ಅಲ್ವಾ? ನೋ ಔಟ್ಸೈಡ್ ಬಟ್ ಐಡಿಯಾ. ಸೊ PU ಇಂದ ಬಳ್ಳಾರಿ ಇದೆಯಲ್ಲ, ಬಳ್ಳಾರಿಯ ಬಗ್ಗೆ ಏನಾದ್ರು? ತುಂಬಾ ಕಲಿಸಿದ್ದೀರಿ, ತುಂಬಾ. ಒಂದೊಂದು ಒಪ್ಪತ್ತು ಊಟಕ್ಕಿಲ್ಲ ಟೈಮಲ್ಲಿ ಕೂಡ ಆ ದುರ್ಗಮ್ಮವ ನಾನು ತುಂಬಾ ಕಾಪಾಡಿದ್ದಾರೆ.
ಇವತ್ತಿಗೆ ನಾನು MBA ಮಾಡಿ ಇಲ್ಲಿ ನಿಂತಿದ್ದೀನಿ ಅಂದ್ರೆ ಹ್ಮ್ ಆ ತಾಯಿ ಆಶೀರ್ವಾದ ತುಂಬಾ ಇದೆ ನನಗೆ. ಓಕೆ ನಾನು ತುಂಬಾ ನಂಬ್ತೀನಿ. ಸೊ ನಿಮ್ದು ಇದು ಸಿಡಿ ಬಂಡಿನೂ ಇದೆ ಬರ್ರಿ ಅಂತ ಎಲ್ಲ ಇನ್ವೈಟು ಮಾಡಿದೀನಿ. ಹೌದು ಹೌದು ಹೌದು. ನನಗೆ ಮೀನ್ಸ್ ನಂದು ಸ್ವಲ್ಪ ಫೈನಾನ್ಷಿಯಲಿ ತುಂಬಾ ವೀಕ್ ನಾವು. ಆ ಟೈಮಲ್ಲಿ ಒಂದು ಮಧ್ಯಾಹ್ನ ಟೈಮಲ್ಲಿ ರೋಡಲ್ಲಿ ನಡ್ಕೊಂತ ಹೋಗ್ತಾ ಇದ್ದಿಲ್ಲ ದುರ್ಗಮುಡಿ ಸರ್ಕಲ್ ಹತ್ರ ಹೋಗ್ತಾ ಇದ್ರೆ ಒಬ್ಬ ಚಿಕ್ಕ ಪಾಪು ಬಂದು ಆ ಹುಡುಗಿ ಕೈ ಇಟ್ಕೊಂಡು ಆ ಹುಡುಗಿ ಏನ್ ಗೊತ್ತಾಯ್ತೇನೋ ಗೊತ್ತಿಲ್ಲ, ನೀನು ಸುಮ್ಮನೆ ನನ್ನ ಕೈಯಲ್ಲಿ ಹಿಂಗ ಕೈ ಇಟ್ಟು ಎಲ್ಲಾ ತಾಯಿ ನೋಡ್ಕೊಂತಾಳ ಅಂತ ಹೇಳ್ಬಿಟ್ಲು. ಅವತ್ತರಿಂದ ತುಂಬಾ ಬಿಲೀವ್ ಮಾಡ್ತಾ ಇಲ್ಲ. ನನ್ನ ಬರ್ತ್ಡೇ ಟೈಮಲ್ಲಿ ಕೂಡ ದುರ್ಗಮುಡಿ ಹತ್ರ ಹೋಗಿ ಅನ್ನ ಸೇವೆ ಮಾಡೋದು ಮಾಡ್ತಾ ಇರ್ತೇನೆ. ನಾನು ಇನ್ನೊಂದು ಕೆಲವೊಂದು ರೀಲ್ಸ್ ಅಲ್ಲಿ ಲೈಕ್ ಫುಡ್ ಡೊನೇಟ್ ಮಾಡೋದು ಅದೆಲ್ಲ ಮಾಡ್ತೀನಿ. ನನಗೆ ತುಂಬಾ ಇಷ್ಟ ಅದು. ಸೊ ಅದಕ್ಕೆ ಅಮೌಂಟ್ ಎಲ್ಲ ಹೆಂಗಿದು ಮಾಡ್ತೀರಾ? ಅದೇ ನಾನು ನಿಮ್ಗೆ ಹೇಳಿದಲ್ಲ, ನಾನಿ ಅಂತ ಒಬ್ರು ಬಂದಿದ್ದಾರೆ ನನ್ನ ಲೈಫ್ ಅಲ್ಲಿ, ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರು ಮಾಡ್ಬೇಕು ಅನ್ನೋದು ಅವ್ರ ಮುಖ ತೋರ್ಸಲ್ಲ, ಇನ್ನೊಂದು ಮುಖ ನಾನು ಅಂತ ಹೇಳ್ತೇನೆ ಅಷ್ಟೇ. ಅವ್ರ ಕಡೆಯಿಂದ ನಾನು ಮಾಡ್ತೇನೆ. ಸೊ ಇವಾಗ ಲೈಫ್ ಹೇಗಿದೆ? ಆರ್ ಯು ಹ್ಯಾಪಿ? ಹ್ಯಾಪಿ, ತುಂಬಾ ಚೆನ್ನಾಗಿದೆ. ಈ ನಗು ಕೊಟ್ಟಿರೋದು ಕಾರಣನೇ ದುರ್ಗಮ್ಮ ನನಗೆ. ಲೈಕ್ ಲೈಫ್ ಅಲ್ಲಿ ನಾನು ಈ ಗೋಲ್ ರೀಚ್ ಆಗ್ಬೇಕಂತ ಗೋಲ್ಸ್ ಲೈಕ್ ಸ್ವಲ್ಪ ಜನಕ್ಕೆ ಶಾರ್ಟ್ ಟರ್ಮ್ ಇರುತ್ತಾ. ಲಾಸ್ಟ್ ಪ್ರೀವಿಯಸ್ ಗೆಸ್ಟ್ ಅವ್ರ ಜೊತೆ ಕುಂತಾಗ ಶಾರ್ಟ್ ಟರ್ಮ್ ಹೈಯೆಸ್ಟ್ ಗೋಲ್ ಕೇಳಿದೆ ಆಕ್ಚುಲಿ ಅವ್ರಿದ್ದು. ನನಗೆ ಹೈಯೆಸ್ಟ್ ಗೋಲ್ ಇಟ್ಕೊಂಡಿಲ್ಲ ನಾನು, ನನಗೆ ಶಾರ್ಟ್ ಟರ್ಮ್ ಗೋಲ್ ಇದೆ. ನನ್ನ ಗೋಲ್ ಬಂದ್ಬಿಟ್ಟು ಇವಾಗ ಫಸ್ಟ್ 10K ಫಾಲೋವರ್ಸ್ ರೀಚ್ ಆಗಬೇಕು, ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ಪ್ಲಾನ್ ಮಾಡ್ತೀವಿ. ಆ ಥರ ಹೈಯೆಸ್ಟ್ ಗೋಲ್ ಏನಿದೆ ಬ್ರೋ? ಹೈಯೆಸ್ಟ್ ಗೋಲ್ ಏನಿಲ್ಲ, ನನ್ನ ಮುಖದಲ್ಲಿ ಯಾವಾಗ್ಲೂ ಸ್ಮೈಲ್ ಇರಬೇಕು, ಸೊಸೈಟಿಗೆ ಒಂದು ಹೆಲ್ಪ್ ಮಾಡ್ಲೇಬೇಕು. ಅದು ಸರ್ವಿಸ್ ಬಗ್ಗೆ ಆಗ್ಲಿ ಏನೋ ಒಂದು ಸೊಸೈಟಿಗೆ ಒಂದು ಮಾಡ್ಬೇಕು, ಅದು ತುಂಬಾ ಆಸೆ ಇದೆ ನನಗೆ. ನೀವು ಯಾವಾಗ ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ನಾನು ವೈಟ್ ಅಂಡ್ ವೈಟ್ ಹಾಕ್ತೀನಿ, ಪೀಸ್ ಅದನ್ನ ಮೇಂಟೈನ್ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇದೆ ನಂಗೆ ಸೊಸೈಟಿ. ಹೆಲ್ಪಿಂಗ್ ನೇಚರ್, ಯಾರಾದ್ರೂ ಹೆಲ್ಪ್ ಮಾಡ್ತಾರೆ ಪೀಪಲ್ಸ್ ಅಂದ್ರೆ ಅವ್ರ ಹತ್ರ ನಾನು ಕೂಡ ಅಪ್ರೋಚ್ ಮಾಡಿ ಕೇಳಿ ಮಾಡ್ಸಕ್ ರೆಡಿ ಇದ್ದೀನಿ ನಾನು. ಅದು ತುಂಬಾ ಇಷ್ಟ ನಂಗೆ. ಸೊಸೈಟಿಗೆ ಏನಾದ್ರು ಮಾಡ್ಬೇಕಂಬೋದು ತುಂಬಾ ಆಸೆ ಇದೆ ನನಗೆ. ಬ್ಯಾಕ್ ಟು ಕಾಲೇಜ್. ಓಕೆ, MBA ಕಾಲೇಜ್ ಡಿಗ್ರಿ ಅನ್ನೋದು ನಾರ್ಮಲ್ ನಡೀತಾ ಇರುತ್ತೆ, ಬಟ್ MBA ಇದೆ ಮಾಸ್ಟರ್ಸ್. ಸೊ ಆ ಮಾಸ್ಟರ್ಸ್ ನ ನೀವು ಯಾವ ತರ ಇದು ಮಾಡಿದ್ದು? ಲೈಕ್ ಸೀರಿಯಸ್ ಆಗಿ ತಗೊಂಡು ಕಂಪ್ಲೀಟ್ ಎಜುಕೇಶನ್ ಇಲ್ಲ? ಆಕ್ಚುಯಲ್ ಆಗಿ ನಾನು 2022 ಡಿಗ್ರಿ ಪಾಸ್ ಔಟ್ ಆಗಿದೆ. KE ಬೋರ್ಡ್, KE ಅಂತ ಒಂದು ಎಕ್ಸಾಮ್, PGCET ಎಕ್ಸಾಮ್ ಬರ್ತದೆ. PGCET ಎಕ್ಸಾಮ್ ಆ ಟೈಮಲ್ಲಿ ಎಕ್ಸಾಮ್ ಬರೆದು ನನಗೆ 9000 ರ್ಯಾಂಕ್ ಬಂದಿತ್ತು. ಓಕೆ. ಆಚಾರ್ಯ ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತು ನನಗೆ ಬೆಂಗಳೂರಲ್ಲಿ. ಬಟ್ ಸ್ವಲ್ಪ ಬೇರೆ ಇಶ್ಯೂಸ್ ಲಿದ್ದ ಅಲ್ಲಿಗೆ ಹೋಗಕ್ ಆಗಿಲ್ಲ. 1 year ಗ್ಯಾಪ್, ಫುಲ್ 1 year ಸ್ಟ್ರಗಲ್ಸ್. ಹತ್ತಿದ್ದಿದೆ, ಇಲ್ಲಿದ್ದ ಗಾಂಧಿನಗರ ಮಾರ್ಕೆಟ್ ಎಲ್ಲ ಬರೇ ಕಾಲ್ ಮೇಲೆ ತಿರುಗಾಡಿದ್ದಿದೆ, ತುಂಬಾ ಕಷ್ಟ ಇತ್ತು. 2022, 23 ಮತ್ತೆ ಒಂದು ಆಪರ್ಚುನಿಟಿ ಸಿಕ್ತು ನನಗೆ. PGCET ಬರ್ದೆ, ಮತ್ತೆ 10,000 ರ್ಯಾಂಕ್ ಬಂತು. BITM ಕಾಲೇಜಲ್ಲಿ ಸೀಟ್ ಸಿಕ್ತು. ಅಲ್ಲಿ ಹೋಗಿದ ತಕ್ಷಣ ನನಗೆ ಫ್ರೆಂಡ್ಸ್ ಗೌತಮ್, ಮೌಲಾ, ಮುನ್ನಾ, ಮಾಜ್, ಯೂಸುಫ್, ಇವ್ರು ತುಂಬಾ ಜನ ಇದ್ದಾರೆ ಫ್ರೆಂಡ್ಸ್. ಅವರು ಲೆಸನ್ ಹೆಂಗ್ ಕಳಿಸಿದಾರೆ ಅಂದ್ರೆ ಲೈಫಲ್ಲಿ, ನಾನು PU ಡಿಗ್ರಿ ಇರೋದ್ರೆ ಲೈಫೇ ಬೇರೆ, ಅಲ್ಲಿಗೆ ಹೋಗಿ ಕಲ್ತಿರೋದೇ ಬೇರೆ. ಅವರು ತುಂಬಾ ಅಂದ್ರೆ ಯಾವ ತರ ಇದ್ರು ಅಂದ್ರೆ ನಿಮ್ಗೆ ಹೊರಗಡೆ ಫ್ರೆಂಡ್ಸ್ ತರನೇ ಅಲ್ಲ, ಫ್ಯಾಮಿಲಿ ತರ. ನಾನು ಊಟ ಮಾಡಿಲ್ಲ ಅಂದ್ರು ಕೈ ಇಟ್ಟು ಕರ್ಕೊಂಡು ಹೋಗಿ ತಿನ್ನಿಸ್ತಾ ಇದ್ರು. ಮಾಜ್, ಗೌತಮ್ ತುಂಬಾ ಕ್ಲೋಸ್. ನಿಮ್ಗೆ ಗೊತ್ತೇ ಇಲ್ಲ, ನನ್ನ ಲೈಫಲ್ಲಿ ಸ್ವಲ್ಪ ಹಾಸ್ಪಿಟಲೈಸ್ ಆಗಿದ್ದೆ ನಾನು. ಮಾಜ್ ಅಂತ ಹೇಳಿ ನನ್ನ ಕ್ಲೋಸ್ ಫ್ರೆಂಡ್, ಅವ್ರು ಏನ್ ಮಾಡಿದಾರೆ ಅಂದ್ರೆ ಹೋಗಿ ಅಲ್ಲಾ ಹತ್ರ ಪ್ರೇಯರ್ ಮಾಡ್ತಾರೆ ಅಂತೆ. ಅವ್ರಿಗೇನೋ ಒಂದು ಬೇಕು ಅಂದ್ರೆ ಲೈಫಲ್ಲಿ ಒನ್ ಟೈಮ್ ಅವ್ರು ಹೋಗಿ ಮನೋಜ್ ನನ್ನ ಜೊತೆ ಇರ್ಬೇಕಂತ ಪ್ರೇಯರ್ ಮಾಡಿದ್ದಾರೆ. ಅದು ಬಂದು ನನ್ಗೆ ಹೇಳಿದಾಗ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿದ್ದು. ಓಕೆ. ಸೊ ಆಕ್ಚುಲಿ ತುಂಬಾ ಲಕ್ಕಿ ನೀವು ಅಂತ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಫೈನ್, ಎಲ್ಲರಿಗೂ ಇರ್ತಾರೆ ಫ್ರೆಂಡ್ಸ್. ಹೊರಗಡೆ ಏನ್ ಬಾಂಡಿಂಗ್ ಇದೆ, ಕಾಲೇಜ್ ಒಳಗಡೆ ಕೂಡ ಅದೇ ಇದೆ. ಕಾಲೇಜ್ ಒಳಗಡೆ ಈಗ ನಾನು ಮಾಜ್, ಗೌತಮ್, ಮೌಲಾ, ಯೂಸುಫ್ ಇವರೆಲ್ಲ ಹೇಳಿದಾರ. ಹೊರಗಡೆ ಬಂದ್ರೆ ಶಿವು, ಭಾಷಾ, ಮಧು. ಎನಿ ಟೈಮ್ ನೀನು ಯಾವಾಗ ಕಾಲ್ ಮಾಡು, ಏನೇ ಆಗಲಿ ಸಿಚುವೇಶನ್, ಬಂದು ನಿಂತು ಏನ್ ಬೇಕಾದ್ರೂ ಮಾಡಕ್ಕೆ ಅವ್ರು ನನ್ನ ಜೊತೆ ಇರ್ತಾರೆ. ಅಂದ್ರೆ ನಾನು ಒಂದೇ ಒಂದು ದುರ್ಗಮ್ಮವ್ರು ಕೇಳೋದು, ನನ್ನ ಫ್ರೆಂಡ್ಸ್ ಚೆನ್ನಾಗಿ ನೋಡ್ಕೊಳ್ಳಿ.
ಯಾಕಂದ್ರೆ ಅವ್ರು ಇರೋದಕ್ಕೆ ನಾನು ಇಲ್ಲಿ ಬಳ್ಳಾರಿಯಲ್ಲಿ ಇದ್ದೀನಿ. MBA ಲೈಫ್ ತುಂಬಾ 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 ಎಂಜಾಯ್ ಮಾಡಿದ್ದೆ. ಯಾವತ್ತೂ ಮರೆಯಲ್ಲ MBA ಕಾಲೇಜ್. ಅಸಲು ಆಗಲ್ಲ. ಸೊ MBA ಯಾವಾಗ ಆಗಿರೋದು ನಿಮ್ದು? 25 ರೀಸೆಂಟ್ ಡಿಸೆಂಬರ್. ಸೊ ಇನ್ನ ಟೈಮ್ ಇದೆ. ಒಂದು ಕ್ವಶನ್ ಬಂದಿತ್ತು ಆಕ್ಚುಲಿ, MBA ಅಷ್ಟು ಎಂಜಾಯ್ ಮಾಡಿದ ಹೋಗಿ ಲೈಕ್ ಮತ್ತೆ ವಿಸಿಟ್ ಮಾಡಿ ಬಂದಿರಾ ಅಂತ ಕೇಳ್ತಾರೆ. ಬಟ್ ರೀಸೆಂಟ್ ಆಗಿ ಆಗಿದೆ, ಕ್ವಶನ್ ವ್ಯಾಲಿಡ್ ಆಗೋದು. ನನಗೆ ನಿಮ್ಮ ಹತ್ರ ಮಾತಾಡಿ ಇಂಟ್ರೆಸ್ಟಿಂಗ್ ಬಂದ್ಬಿಟ್ಟು ಸೋಲೋ ಟ್ರಾವೆಲಿಂಗ್. ಬಿಕಾಸ್ ನಾನು ಮಾಡಿದ್ದೀನಿ, ಐ ಲವ್ ಟ್ರಾವೆಲಿಂಗ್. ಅದರಲ್ಲಿ ಸೋಲೋ ಅಂದರೆ ತುಂಬ ಇಷ್ಟ ನನಗೆ. ಸೊ ಅಬ್ಸ್ಟ್ರಾಕ್ಷನ್ಸ್ ಏನಾದರೂ ಬಂದಿಲ್ವಾ? ಅಬ್ಸ್ಟ್ರಾಕ್ಷನ್ಸ್ ಯಾವುದೇ ಇಲ್ಲ. ಸೊ ಎಲ್ಲ ಸ್ಮೂತಾಗಿ ಆಗಿದೆ ನಿಮ್ದು ಟ್ರಾವೆಲಿಂಗ್ ಎಲ್ಲ? ಪ್ರಾಬ್ಲಮ್ಸ್ ಆ ಥರ ಪ್ರಾಬ್ಲಮ್ಸ್ ಏನಿಲ್ಲ. ಯಾಕಂದ್ರೆ ನಂಗೆ ಮಾತಾಡೋಕೆ ಬರುತ್ತೆ. ಆಪೋಸಿಟ್ ಪರ್ಸನ್ಸ್ ಹತ್ರ ಮಾತಾಡಿ ಇನ್ಫಾರ್ಮೇಶನ್ ತಗೊಂಡು ಅವ್ರ ಹತ್ರ ಕ್ಲೋಸ್ ಆಗಿ ಮೂವ್ ಮಾಡೋ ಟ್ಯಾಲೆಂಟ್ ಇದೆ ನನಗೆ. ಸೊ ನನಗೇನು ನನ್ನ ಸ್ಟೋರಿ ಶೇರ್ ಮಾಡ್ತೀನಿ. ಕೇದಾರ್ನಾಥ್ 2022 ಅಲ್ಲಿ 15 days ಟ್ರಿಪ್ ಹಾಕೊಂಡು ಬಳ್ಳಾರಿ ಟು ಹೈದರಾಬಾದಿಂದ ಫ್ಲೈಟ್. ಫ್ಲೈಟಿಂದ ಡೆಲ್ಲಿಯಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ. ಒಂದು 2 days ಫಸ್ಟ್ ಹೋಗಿ ಅವ್ರು ಅಲ್ಲಿ ಕ್ಲೈಮೇಟ್ ಸೂಟ್ ಆಗ್ಬೇಕಂತ ನನಗೆ. ಯಾಕಂದ್ರೆ ಬಳ್ಳಾರಿಯಲ್ಲಿ ಫುಲ್ ಬಿಸಿಲು, ಡೆಲ್ಲಿಯಲ್ಲಿ ಫುಲ್ ಚಳಿ. ಸೊ ಅಲ್ಲಿ ಹೋಗಿ ಒಂದು 2 days 3 days ನಾರ್ಮಲ್ ರೈಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ದೆ. 1 week ಟ್ರಿಪ್. ಅಕ್ಟೋಬರ್ ಅಲ್ಲಿ ಹೋಗಿರೋದು. ಬರ್ಡೇ ದಿನ ಕೇದಾರ್ನಾಥ್ ಅವ್ರದ್ದು ದರ್ಶನ ಮಾಡ್ಕೋಬೇಕಂತ ನನಗೆ. ಏನಾಯಿತು, ಡೆಲ್ಲಿಯಿಂದ ಫಸ್ಟ್ ಹರಿದ್ವಾರ ಹೋಗ್ಬೇಕು. ಹರಿದ್ವಾರದಿಂದ ರಿಷಿಕೇಶ್, ಅಲ್ಲಿಂದ ಕೇದಾರ್ನಾಥ್ ಪ್ಲಾನ್ ಇದೆ. ಬಟ್ ಫಸ್ಟ್ ಮನೆ ಬಿಟ್ಟು ರೈಲ್ವೆ ಸ್ಟೇಷನ್ ಹೋಗಿ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ. ರಾಂಗ್ ಸ್ಟೇಷನ್ ಹೋಗ್ಬಿಟ್ಟೆ. ಡೇ 1 ಆಕ್ಚುಲಿ ಜರ್ನಿ ಸ್ಟಾರ್ಟ್ ಆಗಿರೋದು ಅಲ್ಲೇ. ಮನೆ ಬಿಟ್ಟು ಸ್ಟೇಷನ್ ಹೋಗಿನಿ, ರಾಂಗ್ ಸ್ಟೇಷನ್ ಒಂದು. ಅಲ್ಲಿ ಏನಾಯ್ತು, ಏನು ಮಾಡ್ಕೊಂಡೆ, ಮತ್ತೆ ಕ್ಯಾಬ್ ಮಾಡ್ಕೊಂಡೆ ಆ ಸ್ಟೇಷನ್ ಹೋಗ್ಬೇಕಂತ. ಯಾವ ಸ್ಟೇಷನ್ ಇತ್ತು ಆ ಸ್ಟೇಷನ್ ಹೋಗ್ಬೇಕಂತ. ಅಲ್ಲಿ 3 stations ಇದಾವೆ, ನನಗೆ ಗೊತ್ತಿಲ್ಲ ಅದು. ಏನಾಯಿತು, ರಾಂಗ್ ಸ್ಟೇಷನ್ ಹೋದೆ. ಆ ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ ಹೋಗಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡೆ. ನಾನು ಇಲ್ಲಿಂದ ಅಲ್ಲಿ ರೀಚ್ ಆ ಸ್ಟೇಷನ್ ದಾಟಕ್ಕೆ ನನಗೆ 15 minutes ಬಿತ್ತು. ರೈಲ್ವೆ ಪಾರ್ಕಿಂಗ್ ಯಾರೋ ಮಿನಿಸ್ಟರ್ ಏನೋ ಬಂದಿದೆ, ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ, 15 minutes ಬಿತ್ತು. ಇವಾಗ ನಾನು ಒಂದಿನ ಡಿಲೇ ಮಾಡ್ಕೊಂಡು ನನ್ನ ಬರ್ಡೇ ದಿನ ಅಲ್ಲಿಗೆ ರೀಚ್ ಆಗಲ್ಲ ಕೇದಾರ್ನಾಥಿಗೆ. ಏನು ಮಾಡಿದೆ, ಅದೇ ಕ್ಯಾಬ್ ಹತ್ರ ಮಾತಾಡಿ ಕಾರಾಗೆ ಹೋಗ್ಬಿಟ್ಟೆ ರಿಷಿಕೇಶ್. ಅಲ್ಲಿ ನನಗೆ ಡಬಲ್ ಏನೋ ಇಂಟು 100,000 times ಆಗಿದೆ. ಟ್ರೈನ್ ಇದ್ದಿದ್ದು 150 rupees 120 rupees ಸಮಥಿಂಗ್. ಕ್ಯಾಬ್ ಬಂದ್ಬಿಟ್ಟು 6,000 ಕೊಟ್ಟಿನಿ ನಾನು. ಅದೊಂದು. ಅಲ್ಲಿಂದ ಮತ್ತೆ ಹರಿದ್ವಾರ್ಗೆ ಹೋದೆ. ಹರಿದ್ವಾರಲ್ಲಿ ಫೈನ್. ಅಲ್ಲಿಂದ ನೆಕ್ಸ್ಟ್ ಡೇ ರಿಷಿಕೇಶ್, ಗಂಗಾ ಆರತಿ, ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಇನ್ ದ ಲೈಫ್ ಟೈಮ್ ಅನ್ಬೇಕು. ಅಲ್ಲಿಂದ ಕೇದಾರ್ನಾಥ್ ಹೋಗ್ಬೇಕು. ನನಗೆ ಗೊತ್ತಿಲ್ಲ ಹೆಂಗೆ ಹೋಗ್ಬೇಕಂತ. ರೂಮ್ ತೊಗೊಂಡೆ, ಅವರೇ ಟಿಕೆಟ್ ಬುಕ್ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ರು. ಬಟ್ ಫೈನ್, ಗೊತ್ತಿಲ್ಲ. ಕೇದಾರ್ನಾಥ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಎಲ್ಲಾದರೂ 18 kilometers 16 kilometers ಅಂತಾರ, ಬಟ್ ಇರೋದು 22 kilometers. 22 ಅಲ್ಲ 25 kilometers ಇದೆ. ಅಲ್ಲಿ ಸ್ಟಾರ್ಟ್ ಮಾಡೀನಿ ಒಬ್ಬನೇ. ಅವ್ರ ಒಂದು 15 kgs ವರೆಗೆ ಬ್ಯಾಕ್ ಪ್ಯಾಕ್ ಇದೆ. ಅಷ್ಟು ಕಿಲೋಮೀಟರ್ಸ್ ನಡಿಬೇಕಲ್ಲ. ಸ್ಟಾರ್ಟ್ 15-20 minutes ವಾಕ್ ಮಾಡೀನಿ, ಸಾಕಾಯ್ತು ಅಲ್ಲಿಗೆ, ಡೆಡ್. ಆಮೇಲೆ ಇಬ್ರು ಮತ್ತೆ ಪರಿಚಯ ಆದರು. ಒಬ್ಬರು ಹೈದರಾಬಾದಿಂದ, ಇನ್ನೊಬ್ಬರು ಡೆಲ್ಲಿಯಿಂದ. ಅವರಿಬ್ರು ಫ್ರೆಂಡ್ಸ್, ಅಂದರೆ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡಿದಾರಂತೆ. ಸೊ ನಾರ್ಮಲ್ ಆಗಿ ಮೀಟ್ ಆಗಿ ಟ್ರಿಪ್ ಅಂತ ಒಂದೇ ಡೆಲ್ಲಿಯಲ್ಲಿ ಇದ್ದು ಅಲ್ಲಿಂದ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಜೊತೆ ನಾನು ಜಾಯ್ನ್ ಆದೆ. ಹೋಗ್ತಾ ನೈಟ್ ಆಯಿತು, 7-7:30 ಹಂಗೆ ಆಗೋಗಿ ಬಂತು. ಮುಂದೆ ಜರ್ನಿ ಮಾಡೋದು ಕಷ್ಟ, ನೈಟ್ ಟೈಮ್ ಫುಲ್ ಚಳಿ ಇರುತ್ತಾ, ಡಾಮೆಟ್ರಿ ಇರುತ್ತಾ, ಅಲ್ಲಿ ಸ್ಟೇ ಮಾಡಮ್ಮ ಅಂತ. ದೇ ಆರ್ ಅನ್ನೋನ್. ನಾಳೆ ನನ್ನ ಬರ್ಡೇ ಅಂದರೆ ಇವತ್ತಿಗೆ ಅಲ್ಲಿ ರೀಚ್ ಆಗಿಬಿಟ್ಟಿನಿ. ದೇ ಆರ್ ಅನ್ನೋನ್. ಮೀಟ್ ಆಗಿ ಒಂದು 1-2 hours ಏನೋ ಆಗೈತೆ. ಅವರೇ ಸಜೆಸ್ಟ್ ಮಾಡಿರೋದು, ಇಲ್ಲೇ ಸ್ಟೇ ಆಗಮ್ಮ, ಮುಂದೆ ಹೋಗ ಬೇಡ, ಮಾರ್ನಿಂಗ್ ಸ್ಟಾರ್ಟ್ ಮಾಡಮ್ಮ. ಅವ್ರ ಜೊತೆ ನಾವು 3 members, ಡಾಮೆಟ್ರಿ 6 members ಸಿಗಿತ್ತು, ಬೇರೆಯವ್ರು 3 members ಬಂದಿದ್ರು. ಇವರು ಬ್ಯಾಚು, ಅವ್ರು 3 members, ಇವ್ರು 2 members, ನಾನು ಒಬ್ಬನೇ ಸೋಲೋ. ಹಿಂಗೆ ಅವ್ರದ್ದು ಲೈಕ್ ಇಂಟೆನ್ಷನ್ ಏನೈತೆ, ಲೈಫಲ್ಲಿ ಈ ಥರ ಒಂದ್ಸತಿ ನಾನು ಹೋಗ್ಬೇಕು ಅಂತ, ಟ್ರೈ ಮಾಡಬೇಕು ಅಂತ. ಡಾಮೆಟ್ರಿ ತೊಗೊಂಡಿವಿ, ಲಗೇಜ್ ಇಟ್ಟು ಊಟ ಮಾಡಮ್ಮ ಅಂತ ಒಳಗಡೆ ಬಂದ್ವಿ. ಅಲ್ಲಿ ನನಗೆ ಏನಾಯ್ತು ಅಂದರೆ ಕಾಲ್ ಟ್ವಿಸ್ಟ್ ಆಯಿತು. ಸ್ಪೆಸಿಫಿಕ್ ವುಡ್ಲ್ಯಾಂಡ್ ಶೂಸ್ ಹಾಕೊಂಡು ಹೋಗಿದ್ದೆ, ಸೋಲ್ಸು ದಪ್ಪ ಇರೋ ತೊಗೊಂಡಿದ್ದೆ. ಟ್ವಿಸ್ಟ್ ಆಯಿತು, ಅನ್ಬೇರಬಲ್ ಪೇನ್.
ಸ್ಟಾರ್ಟ್ ಆಯ್ತು. ಬಟ್ ಮೈಂಡಲ್ಲಿ ಒಂದೇ ಅನಿಸ್ತು, ದೇವ್ರೆ ನಾನು ನಿನ್ನ ಹತ್ರ ಬರ್ತಿರೋದು ಈ ಪೇನಿಂದ ನನಗೆ ಬರೋಕ್ಕಾಗಲ್ಲ, ನಿನ್ನ ಮೇಲೆನೆ ಎಲ್ಲ ನೋಡೋ ಅಂದೆ. ವಿತಿನ್ ಸೆಕೆಂಡ್ಸ್ ಅಲ್ಲ ಮೇಲೆ ಪೇನ್ ಯಾವ ಥರ ವ್ಯಾನಿಷ್ ಆಯ್ತು ಅಂದರೆ ನನಗೆ ಗೊತ್ತಾಗಿಲ್ಲ. ಅದು ಇರುತ್ತಲ್ಲ ಪವರ್ ಆಫ್ ಗಾಡ್, ಪವರ್ ಏನೋ ಗೊತ್ತಿಲ್ಲ, ಇದೆ ವಿತಿನ್ ಸೆಕೆಂಡ್ಸ್ ವ್ಯಾನಿಷ್ ಆಯ್ತು. ಹೌದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೈಟ್ ಮಲ್ಕೊಂಡ್ಬಿಟ್ವಿ, ನಿದ್ದೆ ಬರೋಲ್ಲ ಮೋಸ್ಟ್ಲಿ, ಚಳಿ ಜಾಸ್ತಿ ಇರುತ್ತಂದ್ರೆ ಮಲ್ಗಿ. ಮಾರ್ನಿಂಗ್ ಎದ್ದು ಫೇಸ್ ವಾಶ್ ಮಾಡಿ ಹೊರಗಡೆ ಬಂದ್ವಿ. ಆ 5 ಜನ ಇದ್ರಲ್ಲ ಅವ್ರು ವಿಶ್ ಮಾಡಕತ್ತಾರೆ. ಅಂದ್ರೆ ಇವ್ರಿಗೆ ಹೇಳಿದೆ ಯಾಕ ಸಡನ್ ಆಗಿ ಸೋಲೋ ಬಂದಿ ಅಂದ್ರೆ, ಇಲ್ಲ ನಾಳೆ ಬರ್ಡೇ ಐತೆ ಅದಕ್ಕೋಸ್ಕರ ಹಿಂಗ್ ಬಂದಿದ್ದೀನಿ ಅಂತ. ಇವ್ರು ಇಬ್ಬರು ಅವ್ರು 3 ಬಂದಿದ್ರಲ್ಲ ಅವ್ರಿಗೆ ಹೇಳಿದ್ದಾರೆ, ಎಲ್ಲರೂ ಒಂದೇ ಸತಿ ವಿಶ್ ಮಾಡಿದ್ದಾರೆ. ಅಲ್ಲಿಂದ ಮತ್ತೆ ಕೇದಾರ್ನಾಥ್ ಹೋಗಿ ಅಲ್ಲಿ ನಾರ್ಮಲ್ ಆಗಿ ಅಲ್ಲಿಂದ ಮತ್ತೆ ಬದ್ರಿನಾಥ್ ಹೋಗಿ ಈ ತರ ಬಂದೆ. ಸೊ ಒಂದ್ ಟ್ರಿಪ್ ಅಲ್ಲಿ ಇಷ್ಟು ಮೆಮೊರೀಸ್ ಇದೆ ನನಗೆ. ಒಂದು ರಾಂಗ್ ಸ್ಟೇಷನ್, ಕ್ಯಾಬ್ ದುಡ್ಡು ಜಾಸ್ತಿ ಹೋಯ್ತು, ಒಂದು ಅದು ಕಾಲ್ ಆಂಕಲ್ ಟ್ವಿಸ್ಟ್ ಆಗಿರೋದು ಅದೊಂದು, ಅಲ್ಲೋಗಿ ದರ್ಶನ ಮಾಡ್ಕೊಂಡಿರೋದೊಂದು. ಸೊ ಆ ತರ ಏನಾದ್ರು ಇದಾವ ಅಂತ ಕೇಳ್ತಿದ್ದೆ. ಅದೇ ನಾನು ಹೇಳಿದೆಲ್ಲ ಸೋಲೋ ಟ್ರಾವೆಲಿಂಗ್ ಅರುಣಾಚಲಂಗೆ ಹೋಗಿದ್ದೆ ನಾನು. ಅಲ್ಲಿ ತಮಿಳ್ನಾಡು ಟು ಅರುಣಾಚಲಂ ಬಂದಾಗ ನನ್ನ ಜೊತೆ ಒಬ್ರು ಟ್ರಾವೆಲ್ ಮಾಡಿದ್ರು. ಅವರು ನೇಮ್ ವಿನೋದ್ ಸಮಥಿಂಗ್ ಗೊತ್ತಿಲ್ಲ. ಅವ್ರ ಅಮ್ಮನ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಅಮ್ಮಗ ಕಿವಿ ಕೇಳ್ಸಲ್ಲ. ಅವ್ರ ಅಮ್ಮನ ಯಾವ ತರ ನೋಡ್ಕೊಂಡಿದ್ದಾರೆ ಅಂದ್ರೆ, ಸಣ್ಣ ಮಗನ ಹೆಂಗ್ ನೋಡ್ಕೊಂತಾರೆ ಆ ತರ ನೋಡ್ಕೊಂಡಿದ್ದಾರೆ. ಅದೊಂದು ಸ್ವಲ್ಪ ನನಗಿತ್ತು. ನಮ್ಮ ಮನೆಯಲ್ಲಿ ಯಾರನ್ನ, ನಮ್ಮ ತಾಯಿನ ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ಬೇಕು. ಅವ್ರ ಗಿರಿ ಪ್ರದಕ್ಷಿಣೆ ಕೂಡ ಅವ್ರ ಅಮ್ಮನೇ ಮಾಡ್ತಿದ್ದಾರೆ ಗೊತ್ತಾ. 14 ಕಿಲೋಮೀಟರ್ಸ್ ಇರುತ್ತೆ ಗಿರಿ ಪ್ರದಕ್ಷಿಣೆ. ನಾನು ಹೋಗಿದ್ದೀನಿ, ಅಲ್ಲೂ ಒಂದು ಸ್ಟೋರಿ ಇದೆ. ಆ ಮೂಮೆಂಟ್ ಅದು ತುಂಬಾ ಇಷ್ಟ ಆಯ್ತು ನನಗೆ. ನಾವು ಈಗ ನಮ್ ಇರೋ ಜನರೇಷನ್ ಅಲ್ಲಿ ಯಾರ ಹತ್ರ ಹೋಗ್ತೀವಿ ಟ್ರಾವೆಲ್ ಅಂದ್ರೆ? ಫ್ರೆಂಡ್ಸ್, ಕೊಲೀಗ್ಸ್. ಹೌದಾ? ಅವ್ರು ಅವ್ರ ಅಮ್ಮನ್ ಕರ್ಕೊಂಡ್ ಬಂದಿದಾರಲ್ಲ, ಅದು ತುಂಬಾ ಇಷ್ಟ ಆಯ್ತು ನನಗೆ. ಟ್ರಿಪ್ ಎಲ್ಲ ಪಾಪ ಅವ್ರ ಅಮ್ಮ ಕೇಳ್ಸಲ್ಲ ಪಾಪ. ಯಾವ ತರ ಮ್ಯಾನೇಜ್ ಮಾಡ್ತಿದ್ದಾನ ಏನು ಗೊತ್ತೇ ಆಗಿಲ್ಲ ನನಗೆ. ಮೇ ಬಿ ನನಗಿನ್ನ ಚಿಕ್ಕವನಿರ್ತಾನೆ. ಬಟ್ ಆ ಹುಡುಗ ಐಡಿಯಾ ಬಂದಿದೆ ನೋಡು. ನಾನು ಕೇಳಿದೆ ಅಂದ್ರೆ ಅಮ್ಮನ ಯಾಕೆ ಕರ್ಕೊಂಡ್ ಬಂದಿ ಅಂದ್ರೆ, ಅವ್ರಿಗೆ ಏಜ್ ಮುಗೀತು, ಅವ್ರು ಏನು ನೋಡಿಲ್ಲ, ಬರೇ ಮನೇಲೇ ಇದಾರ, ಅವ್ರಿಗೆ ಫಾದರ್ ಕೂಡ ಇಲ್ಲ ಅಂತೆ. ಸೊ ನಮ್ಮಮ್ಮಗೆ ನಾನು ತೋರಿಸ್ಬೇಕು. ಆ ಪರ್ಸನ್ ಇಂದ ತುಂಬಾ ಇನ್ಸ್ಪೈರ್ ಆಗಿದೆ. ಟ್ರಾವೆಲ್ ಅಲ್ಲಿ ನೀವು ಕೇಳಿದ ಪಾಯಿಂಟ್ ನಾನು ಅದು. ಬಟ್ ಆ ತರ ಹಿಟ್ ಆದಾಗ ತುಂಬಾ ಅದು ಹೇಳಕ್ ಆಗಲ್ಲ. ಸೊ ಕಂಪ್ಲೀಟ್ಲಿ ಕಂಟೆಂಟ್ ಕ್ರಿಯೇಷನ್ ಪಾರ್ಟಿಗೆ ಬರೋಣ. ಓಕೆ. ಒಂದು ರೀಲ್ ನೀವು ಲೈಕ್ ಏನಾನ ಇಲ್ಲಿ ಅದು ಶೂಟ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋವೆ ಎಷ್ಟು ಟೈಮ್ ತಗೊಂತೀರಾ ನೀವು? ನಾನು ಆಲ್ಮೋಸ್ಟ್ ಆಲ್ ನನ್ನ ರೀಲ್ಸ್ ಏನಿದಾವೋ ಮಾರ್ನಿಂಗ್ 8 ಒಳಗಡೆ ಶೂಟ್ ಮಾಡ್ತೀನಿ. 1 ಅವರ್ ಕಂಪಲ್ಸರಿ ಎಡಿಟಿಂಗ್ ತಗೋತೀನಿ. ಇವನ್ ಚಿಕ್ಕದಾಗಿರ್ಲಿ 1 ಅವರ್ ತಗೊಂಡು 9 o'clock ಒಳಗಡೆ ಪೋಸ್ಟ್ ಮಾಡ್ತೀನಿ. ಎಡಿಟಿಂಗ್ ಅಂತೂ ತುಂಬಾ ಟೈಮ್ ತಗೊಂಡುತ್ತೆ. ಚಿಕ್ಕದಾಗಿ ಜಸ್ಟ್ 30 secondsಗೆ 1 ಅವರ್ ತಗೊಂತತೆ. ಅದು ಎಡಿಟರ್ಸ್ ತುಂಬಾ ಗೊತ್ತಿದೆ ಅದು ಎಫೆಕ್ಟ್ ಏನಿದೆ ಅಂತ ಹೇಳಿದ್ರೆ. ಇಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದಕ್ಕೆ ಯಾಕಂದ್ರೆ ಲೈಕ್ ತುಂಬಾ ಜನ ಕ್ರಿಯೇಟರ್ಸ್ ಫಾಸ್ಟ್ ಆಗಿ ಒಂದು 7-8 years ಬ್ಯಾಕ್ ನಾವು ಕ್ರಿಯೇಟರ್ಸ್ ನೋಡಿದ್ರೆ ಅವರು ವಿತಿನ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಟೈಮ್ ತಗೊಂತಾರ. ಬಟ್ ಎಕ್ಸ್ಪೀರಿಯನ್ಸ್ ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ ವಿತಿನ್ 1 day ಅಲ್ಲಿ ಒಂದು 1 week ಸಾಕಾದಷ್ಟು ಕಂಟೆಂಟ್ ನ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ಆ ಟೈಮಲ್ಲಿ ಪೋಸ್ಟ್ ಮಾಡ್ತಾರೆ. ನನಗೆ ಸಜೆಷನ್ ಕೊಟ್ಟಿದ್ದಾರೆ ಇಲ್ಲಿ. ಅಂದ್ರೆ ಈ ಬ್ಲಾಗ್ಸ್ ಮಾಡೋದು ಸ್ಟಾರ್ಟ್ ಮಾಡಿದ ತಕ್ಷಣ ಒಬ್ಬರು ಇನ್ಫ್ಲುಯೆನ್ಸರ್ ನಾನು ರೀಚ್ ಆಗಿದ್ದೆ ಬೈ ಕಾಲ್ ಅಲ್ಲಿ. ಅವ್ರನ್ನ ಕೇಳಿದೆ, ಸರ್ ಈ ತರ ಮಾಡ್ತಿದೀನಿ, ಪೇಜ್ ಯಾವ ತರ ಗ್ರೋ ಮಾಡ್ಕೋಬೇಕು ಅರ್ಥನೇ ಆಗ್ತಿಲ್ಲ ಅಂತ ಕೇಳಿದಾಗ ಅವ್ರ ಏನಂತಂದ್ರು, ನೀನು ಫುಡ್ ಬ್ಲಾಗ್ಸ್ ಮಾಡ್ತಾ ಇದೀಯಲ್ಲ, ಡೈಲಿ ಹೊರಗಡೆ ಹೋಗ್ತೀಯಲ್ಲ, ಹೊರಗಡೆ ಹೋಗಿದ್ದೆಲ್ಲ ಶೂಟ್ ತಗೋ, ಎಲ್ಲ ಕ್ಲಿಪ್ಸ್ ತಗೊಂಡು ಎಲ್ಲ ಇಟ್ಕೋ, Day 1, Day 2, Day 3 ಅದನ್ನ ಮಾಡ್ಕೊ. ಸೊ ನಿನ್ ವರ್ಕ್ ಈಸಿ ಆಗುತ್ತೆ. ನೀನ್ ಡೈಲಿ ಹೋಗಿ ತಗೊಂಬಂದಕ್ಕಿನ್ನ ಜಸ್ಟ್ ವೀಕೆಂಡ್ಸ್ ಟೈಮಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಆ ಟೈಮಲ್ಲಿ ಹೋಗಿ ಎಲ್ಲ ಶಾಪ್ಸ್, ಒಂದು 5 ಶಾಪ್ಸ್ ಎಲ್ಲೆಲ್ಲ ಹೋಗ್ತೀವಿ, ಎಲ್ಲ ರೆಸ್ಟೋರೆಂಟ್ಸ್ ಅದೆಲ್ಲ ತಗೊಂಡು ಎಲ್ಲ ಇಟ್ಕೋ, ಎಡಿಟ್ ಮಾಡೋ ಹಾಕು. ಫರ್ದರ್ ಅಂದ್ರೆ ನೆಕ್ಸ್ಟ್ ಇನ್ನ ಬೇರೆ ಏನೋ ಮಾಡ್ಬೇಕಂದ್ರೆ ನಿನ್ ಟೈಮ್ ಸಿಗುತ್ತೆ. ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ? ನನ್ಗೂ ಅದು ತುಂಬಾ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ಓಕೆ, ನೀವು ಫುಡ್ ಬ್ಲಾಗ್ಸ್ ಮಾಡಿದೀರಾ? ಮಾಡಿದ್ದೀನಿ. ಆಕ್ಚುಲಿ ನಾನು ನೋಡಿಲ್ಲ, ಸಾರಿ. ಫುಡ್ ಬ್ಲಾಗ್ಸ್ ಅಂದ್ರೆ ಎಲ್ಲೆಲ್ಲಿ? ಲೈಕ್ ರೀಸೆಂಟ್ ಆಗಿ ಪಿಸ್ತಾ ಹೌಸ್ ಅದೊಂದೇನಾ? ಇಲ್ಲ ತುಂಬಾ ಇದಾವ.
ಅದು ಮಾಡಿದೀನಿ. ಹಾ ಇನ್ನ ಬೇರೆ ಅಂದ್ರೆ ನಾರ್ಮಲ್ ಆಗಿ ಹೋಗ್ತಾ ಇರ್ತೀನಿ ಅಷ್ಟೇ. ಅಷ್ಟು ಕಾನ್ಸಂಟ್ರೇಷನ್ ಮಾಡಿ ಅದು ಪಿಸ್ತಾ ಹೌಸ್ ಒಂದು ತುಂಬಾ ಕಾನ್ಸಂಟ್ರೇಷನ್ ಮಾಡಿದೀನಿ. ಓಕೆ ಅದು ಸ್ವಲ್ಪ ನನಗೆ ಈಗೋ ಇಶ್ಯೂಸ್ ಬಂತು ನನಗೆ ಪಿಸ್ತಾ ಹೌಸ್ ಹತ್ರ ಮಾತ್ರ. ವೈ ನನ್ನೇನು ಇನ್ವೈಟ್ ಮಾಡಿಲ್ಲ ಅವರು. ಓಕೆ ಬೇರೆ ಇನ್ಫ್ಲುಯೆನ್ಸರ್ಸ್ ಎಲ್ಲ ಹೋಗಿದ್ದಾರೆ, ಅವ್ರ ಜೊತೆಗೆ ನಾನು ಹೋಗಿದ್ದೀನಿ. ನನ್ನ ಕಡೆ ಐಫೋನ್ ಮೊಬೈಲ್ ಇಲ್ಲ, ಇರೋದೇ OnePlus Nord 2T, ಅದರಲ್ಲೇ ಶೂಟ್ ಮಾಡಬೇಕು. ಟೈಮ್ 6:30 ಟೈಮ್ ಆಗ್ತಿದೆ, ನನಗೆ ಸರಿಯಾಗಿ ಬರ್ತಾ ಇಲ್ಲ, ಫೋಕಸ್ ಆಗ್ತಾ ಇಲ್ಲ. ಅವರು ತಕ್ಕೊಂದೇ ಕ್ಲಿಪ್ಸ್ ಕೊಡು ಅಂತ ಕೇಳ್ತಾ ಇದ್ದೀನಿ, ನಾಟ್ ರೆಸ್ಪಾನ್ಸಿವ್. ಬಿಕಾಸ್ ಅವರು ಚಾನಲ್ ಬಿಟ್ಕೋಬೇಕು ಅಂತ ಏನೋ ಸಮಥಿಂಗ್ ಗೊತ್ತಿಲ್ಲ. ಮ್ಯಾನೇಜ್ಮೆಂಟ್ ಅಲ್ಲ ಬೇರೆ ಇನ್ಫ್ಲುಯೆನ್ಸರ್ಸ್. ಓಕೆ ಸೊ ನನಗೆ ಕೇಳಕ್ ಒಂಥರ, ನಾನೇನ್ ಮಾಡ್ಬಿಟ್ಟೆ, ನನ್ ತಾಗ ಏನಿದೆ ಅದುವೇ ಮಾಡ್ಬೇಕು ಅಂತ ನನ್ನ ಮೊಬೈಲ್ ತಗೊಂಡು ನಾನು ಶೂಟ್ ಮಾಡಿದೆ. ಹುಲಿ ಅಂತ ಒಬ್ರು ಇದ್ರು ನನ್ನ ಫ್ರೆಂಡ್, ಅವ್ನು ಹೆಲ್ಪ್ ಮಾಡ್ದ ನನಗೆ. ಸೊ ಅದು ಈಗ 45K ಹೋಗಿದೆ ಅದು ವ್ಯೂಸ್. ಅದು ಫಸ್ಟ್ ನನ್ನ ಫುಡ್ ಬ್ಲಾಗ್, ಅಲ್ಲಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಓಕೆ ನೋಡ್ತೀನಿ, ನೋಡಮ್ಮ ಅಂತ ನಾನು ನೋಡ್ತೀನಿ. ಸೊ ಯಾಕೆ ಇಂಟ್ರೆಸ್ಟ್ ಸಡನ್ ಆಗಿ ಯಾಕೆ ಇಂಟ್ರೆಸ್ಟ್ ಬಂತಂದ್ರೆ, ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಗಿದೆ ನಮ್ಮ ಜೊತೆ. ಲಾಸ್ಟ್ ವೀಕೆ ಫ್ರೆಂಡ್ಸ್ ಜೊತೆ, ನನ್ನ ಫ್ರೆಂಡ್ಸು ತುಂಬ ಇದ್ದಾರೆ, ಬಟ್ ಜಾಬ್ಸ್ ಅಂತೇಳಿ ಬೇರೆ ಊರಾಗಿದ್ದಾರೆ. ಲಾಸ್ಟ್ ವೀಕೆ ಫ್ರೆಂಡು ಬೇರೆ ಊರಿಂದ ಬಂದಿದ್ದ, ಬ್ಯಾಂಕ್ ಎಂಪ್ಲಾಯ್ ಅವನು, ಬೇರೆ ಊರಿಂದ ಬಂದಿದ್ದ. ಸೊ ನೈಟ್ ಬಿರಿಯಾನಿ ತಿನ್ನಮ್ಮ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿವಿ. ಎಲ್ಲಿಗೆ ಹೋಗ್ಬೇಕು ಅಂತ ಥಿಂಕ್ ಮಾಡ್ತಿದ್ರೆ, ಫಸ್ಟ್ ಬಂದಿದ್ದು ಆಂಧ್ರ ಸ್ಪೈಸಸ್ ಕ್ಲೋಸ್ಡ್, ಬಿರಿಯಾನಿ ಫ್ಯಾಕ್ಟ್ರಿ ಕ್ಲೋಸ್ಡ್. ಸರಿ ಹೋಟೆಲ್ ಬೇಡ, A1 ಬಿರಿಯಾನಿ ಚೆನ್ನಾಗಿರುತ್ತೆ, ಅದು ತೊಗೊಂಡು ಫ್ರೆಂಡ್ ರೂಮ್ ಇದೆ ಅಲ್ಲಿ ಹೋಗಿ ತಿಂದ್ಬಿಡಮ್ಮ ಅಂತ ಪ್ಲ್ಯಾನ್ ಮಾಡ್ಕೊಂಡು, ಫ್ರೆಂಡ್ ರೂಮಾಗಿ ಕುಂತು ತಿಂದರೆ ಏನು ಬರುತ್ತೆ, ನಾರ್ಮಲೇ ಆಗುತ್ತಲ್ಲ. ಖಾನ್ ಸಾಬ್ ಅಂತ ಒಂದು ರೆಸ್ಟೋರೆಂಟ್ ಇದೆ DB ಸೆಂಟರ್ ಹತ್ರ, ಅಲ್ಲಿಗೆ ಹೋಗಿವಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ, ಹೋಗಿವಿ ಯಾರೂ ಇಲ್ಲ, ಕೆಲಸ ಮಾಡೋದು ಯಾರೂ ಇಲ್ಲ, ಕಸ್ಟಮರ್ಸ್ ಯಾರೂ ಇಲ್ಲ. ಮತ್ತೆ ಹೋಗಿ ನಾವು ವೀಕೆಂಡಲ್ಲಿ ಯಾರೂ ಇಲ್ಲ, ನನ್ನ ಫ್ರೆಂಡ್ ಇಲ್ಲ, ಏನು ಯಾರೂ ಇಲ್ಲ ಹೆಂಗಿರುತ್ತಾ ಅಂತ ಸುಮ್ಮನೆ ಆದ್ವಿ. ಹೋದ್ವಿ, ಕುಂತೀವಿ, ಆರ್ಡರ್ ಮಾಡಿವಿ. ರುಮಾಲಿ ರೋಟಿ ಆರ್ಡರ್ ಮಾಡಿದ್ವಿ, ಪ್ಲಸ್ ಬಟರ್ ಚಿಕನ್. ಓಕೆ, ಯಾರನ್ನ ಆಗಲಿ ಮೂವರ್ ಇದ್ದಾರೆ, ರುಮಾಲಿ ರೋಟಿ ಬಟರ್ ಚಿಕನ್ ಆರ್ಡರ್ ಮಾಡಿದ್ರೆ, ಬಟರ್ ಚಿಕನ್ ಕ್ವಾಂಟಿಟಿ ಎಷ್ಟು ಕೊಡ್ಬೇಕು ಅವನು? ಫುಲ್ ಕೊಡ್ಬೇಕು, ಬೌಲ್ ಕೊಡ್ಬೇಕು. ಅವನು ಮಿನಿ ತಂದನು. ಆಕ್ಚುಲಿ ಅದು ಸಿಟ್ಟು ಬರ್ಬೇಕು. ಇವಾಗ ಅಲ್ಲಿ ಸಿಟ್ಟು ಮಾಡ್ಬೇಕಾ ಇಲ್ಲ ಅವನಿಗೆ ಗೊತ್ತಿಲ್ಲ ಅಂತ ಥಿಂಕ್ ಮಾಡ್ಬೇಕಾ, ಯಾವ ತರ ರಿಯಾಕ್ಟ್ ಆಗ್ಬೇಕು ನನಗೆ ಅರ್ಥ ಆಗಿಲ್ಲ. ಸರಿ ಫ್ರೆಂಡ್ ಎದ್ದು ಬೇರೆದು ಆರ್ಡರ್ ಮಾಡಮ್ಮ ಅಂತ, ಬೇಡ ಬಿಡು ಇಲ್ಲೇನೋ ಎಡವಟ್ಟು ಹೊಡೆಯಗತ್ತೆ ಅದು, ಬೇಡ ಬಿಡು ಅಂತೇಳಿ ಮತ್ತೆ ಅಲ್ಲಿ ಅದಿಷ್ಟೇ ಫಿನಿಶ್ ಮಾಡಿಬಿಟ್ಟು A1ಗೆ ಹೋಗಿ ಬಿರಿಯಾನಿ ತಗೊಂಡು ರೂಮಿಗೆ ಹೋಗಿ ಮತ್ತೆ ತಿಂದಿವಿ. ಫುಡ್ ಬ್ಲಾಗ್ ಈ ರೆಸ್ಟೋರೆಂಟ್ ಹೇಳ್ದೆ ಅಲ್ಲ, ನೋಯಿಂಗ್ಲಿ ಆ ತರ ಮಾಡಿದಾರ, ಅನ್ನೋಯಿಂಗ್ಲಿ ಮಾಡಿದಾರ ನನಗೆ ಅರ್ಥ ಆಗ್ತಿಲ್ಲ ಅದು. ಯಾಕಂದ್ರೆ ಇವಾಗ 3 ಮೆಂಬರ್ಸ್ ಕುಂತಾಗ ಫುಲ್ ಬೌಲ್ ಕೊಡ್ಬೇಕು. ಅವನು ಜಸ್ಟ್ ನಾರ್ಮಲ್ ಮಿನಿ ಕೊಟ್ರೆ ಒಬ್ಬನಿಗೂ ಆಗಲ್ಲ ಅದು. ಕ್ವಾಂಟಿಟಿ ತುಂಬಾ ಮಿನಿನೂ ಅಲ್ಲ ಅದು, ಮಿನಿ ಅಂದ್ರೆ 1 ಪರ್ಸನ್ಗೆ ಇದಾಗುತ್ತೆ ಅದು, ಆ ತರ ಕೊಟ್ಟಾನೆ. ಸೊ ಆ ತರ ಎಕ್ಸ್ಪೀರಿಯನ್ಸ್ ಏನೋ ಆಗೈತೇನೋ ಅಂತ ನನಗೆ. ಇಲ್ಲ ಸಡನ್ ಆಗಿ ನನಗೆ ಬಂತು, ಫ್ಲಾಶ್ ಆಯ್ತು. ಅದು ಮೆನು ಅಲ್ಲಿ ನೋಡಿಲ್ಲ ಅಂತ ನಾವು ನೋಡಿವಿ. ಮಿನಿ ಬೌಲ್ ಪ್ರೈಸ್, ಇವಾಗ ಪ್ರೈಸಿಂಗ್ ಮೇಲೆ ಇವಾಗ ಬಟರ್ ಚಿಕನ್ ಎಲ್ಲೋದ್ರು ಎಷ್ಟಿರುತ್ತಾ, 250, 260, 250, 300 ವರೆಗೆ ಹೋಗಿ. ಪ್ರೈಸ್ ನೋಡಿ 250 ಸಮಥಿಂಗ್ ಇತ್ತು. 250ಗೆ ಅವ್ನು ಮಿನಿ ಕೊಡೋದು. ಅದೊಂದು ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಅದು ಆಕ್ಚುಲಿ ನಾನು ಸ್ಟೋರಿಯಲ್ಲೂ ಇಟ್ಟಿದ್ದೆ, ತುಂಬಾ ಜನ ಲೈಕ್ ಮಾಡಿದ್ದಾರೆ ಅದು. ಬಟ್ ಇಲ್ಲ, ಮಾಡ್ಬೇಕು, ಆ ತರ ಮಾಡಿದ್ರೇನೆ ಗೊತ್ತಾಗೋದು ಹೊರಗಡೆ ಜನಕ್ಕೆ ಈ ರೆಸ್ಟೋರೆಂಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಾವು ತುಂಬಾ ಫುಡಿ ಅಂತ ಹೇಳಲ್ಲ, ಬಟ್ ಯಾವಾಗ ಎಲ್ಲಿ ಫ್ರೆಂಡ್ಸ್ ಮೀಟ್ ಆದ್ರೂ ಹೊರಗಡೆ ಹೋಗಿ ತಿಂತೀವಿ ಎಲ್ಲ ಕಡೆ. ನಾವು ಏನ್ ಮಾಡ್ತೀವಿ, ಎಷ್ಟೊಂದು ಜಾಗದಲ್ಲಿ ಜಗಳ ಆಡಿದೀವಿ ನಾವು, ತುಂಬಾ ಜಾಗದಲ್ಲಿ ಜಗಳ ಆಡಿದೀವಿ. ಮತ್ತೆ ಏನಕ್ಕೆ, ಫುಡ್ ಸರ್ವ್ ಮಾಡ್ತಾನ ಬಿಸಿ ಇಲ್ಲ ಅಂತ. ಇವಾಗ ರೀಸನ್ಸ್ ಹೆಂಗ್ ಕೊಡ್ತಾ ಹೋಗುತ್ತಾ, ಕಿಚನ್ ಇಂದ ಇಲ್ಲಿ ತರಕ್ ಬಿಸಿ ಕಮ್ಮಿ ಆಗೈತೆ ಅಂತಾರೆ, ಅನ್ವಾಂಟೆಡ್ ರೀಸನ್ ಅದು. ಟೇಸ್ಟ್ ಇಲ್ಲ ಅಂದ್ರೂ ಫೈನ್, ಓಕೆ. ಪ್ರೈಸ್ ಹಿಂಗೆ, ವಾಟರ್ ಬಾಟಲ್ ಇರೋ 20 ರೂಪೀಸ್, ಎಲ್ಲ 25 ಚಾರ್ಜ್ ಮಾಡ್ತಾರೆ. ಅದ್ರ ಮೇಲೆ ನಾನು ರಿಯಾಕ್ಟ್ ಆಗ್ತೀನಿ. ಆದರೆ ಯಾರು ರಿಯಾಕ್ಟ್ ಆಗಲ್ಲ.
ಇನ್ನೊಂದು ನಾವು ಫುಡಿ ಅಂತ ಹೇಳ್ತೀವಲ್ಲ, ಫಸ್ಟ್ ಆಫ್ ಆಲ್ ನಾವು ರೆಸ್ಟೋರೆಂಟ್ಗೆ ಹೋಗೋದೇ ತಪ್ಪು. ಹೊರಗಡೆ ಬಂಡೀಸ್ ಇದಾವಲ್ಲ, ಅದ್ರಲ್ಲಿ ಇರೋ ಎಕ್ಸ್ಪೀರಿಯನ್ಸ್ ಹೊರಗಡೆ ಎಲ್ಲಿ ಸಿಗಲ್ಲ. ಈ ರೆಸ್ಟೋರೆಂಟ್ಸ್ದು ತುಂಬಾ ಇಲ್ಲಿ ನಮ್ ಲೋಕಲ್ ಅಲ್ಲಿ ನಾವು ಹೇಳ್ಬೋದು ಚೆನ್ನಾಗಿದೆ ಅಂತ, ಬಟ್ ಹೊರಗಡೆ ಹೇಳಕ್ಕಾಗಲ್ಲ. ನೀವು ಹೇಳಿದ 100% ಕರೆಕ್ಟ್. ಬಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಎಲ್ಲ ಕಡೆ ಮಾಡ್ಬೇಕು. ನಾವು ಬಂಡಿಗೆ ಹೋಗಲ್ಲ ಅಂತಲ್ಲ, ಬಂಡಿಗೂ ಹೋಗ್ತೀವಿ. ಇವಾಗ ಬಂಡಿ ಹತ್ರ ಬಿರಿಯಾನಿ ಅಂದ್ರೆ ಸಮ್ಟೈಮ್ಸ್ ಕುಂತು ರಿಲ್ಯಾಕ್ಸ್ ಆಗಿ ಮಾತಾಡ್ಬೇಕು ಅನ್ನೋ ಟೈಮಲ್ಲಿ ರೆಸ್ಟೋರೆಂಟ್ಸ್ ಹೋಗ್ತೀವಿ. ಪಕ್ಕದ ಕ್ರೌಡ್ ಇದ್ರೆ ಪರವಾಗಿಲ್ಲ ಅಂದಾಗ ಬಂಡಿ ಹತ್ರ ಹೋಗಿ ನಾ ಈ ಸ್ಟೋರಿ ಹೇಳ್ಬೋದ್ರೆ, ನೀವು ಸಡನ್ ಫುಡ್ ಬ್ಲಾಗ್ಸ್ ಅಂತಲ್ಲ, ನನಗೆ ಅದು ಈ ಸ್ಟೋರಿ ಫ್ಲಾಶ್ ಆಯ್ತು ನನಗೆ. ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ತದೆ. ತುಂಬಾ ಇದಾವ, ತುಂಬಾ ಫುಡ್ ಅಲ್ಲಿ ಮಾತ್ರ ತುಂಬಾ. ಇನ್ನೊಂದು ನಿಮ್ಗೆ ಗೊತ್ತಿದೆ ಅನ್ಸುತ್ತೆ, ಫುಡ್ ಬ್ಲಾಗ್ಸ್ ಯಾರಾದ್ರೂ ಮಾಡ್ತಾರೆ, ರೆಸ್ಟೋರೆಂಟ್ ಕಡೆ ಹೋಗಿ ಫುಡ್ ಚೆನ್ನಾಗಿಲ್ಲ ಅಂತ ಹೇಳಕ್ ಆಗಲ್ಲ ನಮ್ಗೆ. ಹೌದು, ಅದು ತುಂಬಾ ನೀನ್ ತಿಂದ್ರು ಜಸ್ಟ್ ರಿವ್ಯೂ ಕೊಡ್ಬೋದು, ಬಟ್ ಫುಡ್ ಚೆನ್ನಾಗಿಲ್ಲ ಅಂತ ಹೇಳ ಅಥಾರಿಟಿ ಆ ರೈಟ್ಸ್ ನಮಗೆ ಇರಲ್ಲ ಆ ಹೋಟೆಲ್ ಮೇಲೆ. ಯಾಕೆ ಅಂದ್ರೆ ನೀನ್ ಹೋಗಿದ್ದ ಟೈಮಲ್ಲಿ ಅಲ್ಲಿ ಸಾಲ್ಟ್ ಕಡಿಮೆ ಆಗಿ ನಿಮ್ಗೆ ಟೇಸ್ಟ್ ಕಾಣಿಸ್ತಾ ಇರ್ಬೋದು, ನಾನು ಹೋಗಿದ ಟೈಮಲ್ಲಿ ಚೆನ್ನಾಗಿರ್ಬೋದು. ಅದು ತುಂಬಾ ಫುಡ್ ಬ್ಲಾಗ್ಸ್ ಯಾರು ಮಾಡ್ತಾರೋ ಆ ಪಾಯಿಂಟ್ ನೆನ್ಪಿಟ್ಕೋಬೇಕು. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇದು. ನಾನು ತುಂಬಾ ಜನ ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗೋ ಟೈಮಲ್ಲಿ ಬೇರೆ ಕಡೆ ಹೊರಗಡೆ ಬಂದಿದ್ವಿ, ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು. ಅವರು ನಾನು ಹೋಗೋ ಟೈಮಲ್ಲಿ ಅವತ್ತಿನ ದಿನ ಏನೋ ಸಮಥಿಂಗ್ ಮಿಸ್ ಆಗಿರ್ಬೋದು, ಬಟ್ ನಾನು ಡೈಲಿ ಅಲ್ಲೇ ಹೋಗ್ತಿದ್ದೆ, ನನ್ಗೆ ಚೆನ್ನಾಗಿ ಕಾಣ್ತಿದ್ದೆ. ಸೊ ಫುಡ್ ರಿವ್ಯೂಸ್ ಕೊಡೋದು ತುಂಬಾ ಕಷ್ಟ. ಬಳ್ಳಾರಿಯಲ್ಲಿ ರೆಸ್ಟೋರೆಂಟ್ ಹೋಗಿಲ್ಲ ಅಂತಿಲ್ಲ, ಅಜಿಮ್ ಆಗಿದೆ, ತಾಜ್ ಆಗಿದೆ, ಬಿಸ್ಮಿಲ್ಲಾ ಆಗಿದೆ, ಅಭಿರುಚಿ ಆಗಿದೆ, ಋತುಂಗ ಆಗಿದೆ, ಹಾಟ್ ಬೆಟ್ಸ್, ಗ್ರ್ಯಾಂಡ್ ಫಾರ್ಚ್ಯೂನ್, ಇದು ಮಂಡಿ ಕೊಡ್ತಾರಲ್ಲ ಮಂಡಿ, ಯಾವ್ದು ಅರೇಬಿಯನ್ ಏನೋ ಅರೇಬಿಯನ್, ಅದು ಆಗಿದೆ. CM ಫ್ಯಾಮಿಲಿ ಅಂತ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಹೋಗಿ ಅಲ್ಲಿಂದ ಜಗಳ ಆಡಿ ಬಂದಿದೀವಿ. ಆಮೇಲೆ ಇನ್ನೊಂದು ಧಾಬಾ ಅಂತಿದೆ ಹೊಸಪೇಟೆ ರೋಡಿಗೆ ಪೆಟ್ರೋಲ್ ಬಂಕ್ ಆದ್ಮೇಲೆ ಒಂದು ಧಾಬಾ ಇದೆ, ಅಲ್ಲಿ ಆಗಿದೆ. ರಾಕ್ ಗಾರ್ಡನ್ ಒನ್ ಆಫ್ ದ ಫೇವರೇಟ್, ಲಾಂಗ್ ಬ್ಯಾಕ್, ಆಮೇಲೆ ಡಾಮಿನೋಸ್, KFC, ಪಿಜ್ಜಾ ಹಟ್. ನೀವು ಲಿಸ್ಟ್ ಮಾಡ್ಕೊಂಡ್ರೆ ಬಳ್ಳಾರಿಯಲ್ಲಿರೋ ಪ್ರತಿಯೊಂದು ರೆಸ್ಟೋರೆಂಟಿಗೂ ವಿಸಿಟ್ ಮಾಡಿ, ಬಂಡೀಸು ವಿಸಿಟ್ ಮಾಡಿ. ಒಗ್ಗಾನಿ ಮಿರ್ಚಿ SP ಸರ್ಕಲ್ ಹತ್ರ, ಎಲ್ಲ ತೇಲ್ ಬಜಾರ್ ಹತ್ರ ಒಗ್ಗಾನಿ ಮಿರ್ಚಿ ಕಂಪಲ್ಸರಿ. ಅದಾದ್ಮೇಲೆ ಇಲ್ಲಿ ಗಣೇಶ್ ಹೋಟೆಲ್ ಇದೆ ರಾಯಲ್ ಹತ್ರ, ಇಲ್ಲಿ ಅದು. ಆಮೇಲೆ ಕೋಲ್ ಬಜಾರಲ್ಲಿ ಒಬ್ರು ಪೊಂಗಲ್ ಹಾಕ್ತಾರೆ, ಒನ್ ಆಫ್ ದ ಬೆಸ್ಟ್ ಅದು. ಸೊ ಸ್ಟ್ರೀಟ್ ಫುಡ್. ಆಮೇಲೆ ಇವಾಗ ರೀಸೆಂಟ್ ಟೈಮ್ ಆಗೋದಂದ್ರೆ ಸೆಂಟ್ ಫಿಲೋಮಿನಾ ಸ್ಕೂಲ್ ಹತ್ರ ಫುಡ್ ಸ್ಟ್ರೀಟ್ ಅಂತ ಮಾಡಿದಾರಲ್ಲ, ಅಲ್ಲಿ ಬಿರಿಯಾನಿ ತಿಂದಿದ್ದೀವಿ, ಚಿಕನ್ ದೋಸೆ ಆಗ್ಲಿ ವೆಜ್ ಆಗ್ಲಿ, ಅಲ್ಲಿ ಹೋಗ್ತೀವಲ್ಲ, ಅಲ್ಲಿ ಒಬ್ರು ಗೊತ್ತಿದ್ದವ್ರು ಇದ್ದಾರೆ, ಅವ್ರ ಹತ್ರನೇ ದೋಸೆ ಅಂದ್ರೆ ಅವ್ರ ಹತ್ರ ಹೋಗ್ಬಿಡ್ತೀವಿ ನಾವು. ಚಟ್ನಿ ಚೆನ್ನಾಗಿರುತ್ತೆ, ಪುಡಿ ಕೊಡ್ತಾರೆ, ಹಿಟ್ಟು ಚೆನ್ನಾಗಿರುತ್ತೆ. ಸೊ ಆ ತರ. ನಮಗೆ ಇದು ಸೂರ್ಯನಡೆ ಆಫೀಸ್ ಅದ್ರ ಆಪೋಸಿಟ್ ಅಲ್ಲ, ಅದ್ರ ಬಗಲಗಡೆ ಗೌಡ ಅಂತ ಹೇಳಿ ಅವ್ರು ಮಾಡ್ತಾರೆ. ಅಲ್ಲಿ ಮೂರಿದಾವ, ಒಂದು ಕಾಂಪೌಂಡ್ ಒಳಗಡೆ ಇಡ್ತಾನ, ಒಂದು ಆಪೋಸಿಟ್ ರೋಡ್ ಅಲ್ಲಿ ಇದೆ, ಆಪೋಸಿಟ್ ರೋಡ್ ಇರೋ ಪಕ್ಕದಲ್ಲಿ ಇನ್ನೊಂದಿದೆ, ಮಂಜುನಾಥ್ ಏನೋ ಇರ್ಬೋದು. ಮೂರಿದಾವ. ಈ ಕಾಂಪೌಂಡ್ ನೀವು ಅಲ್ಲೂ ತಿಂದಿದೀನಿ, ಆಪೋಸಿಟ್ ಇದೆ ಅಲ್ಲ ಅದ್ರಲ್ಲಿ ತಿಂದಿದೀನಿ, ಬಟ್ ಆ ಕಡೆ ಹೋಗಿಲ್ಲ. ಆ ಕಡೆ ಹೋಗಕ್ ಚಾನ್ಸೇ ಇಲ್ಲ ನಮಗೆ, ಯಾಕಂದ್ರೆ ಎರಡಲ್ಲಿ ಒಂದು ಆಪ್ಷನ್ ಕಂಪಲ್ಸರಿ ಆತರ. ಸೊ ಫುಡ್ ಬ್ಲಾಗಿಂಗ್ ಅಂದ್ರೆ ಲೈಕ್ ಇದೇ ಒಂದೇ ಅಂತಲ್ಲ. ಆಮೇಲೆ ಎಲ್ಲ, ಆಮೇಲೆ ಬೇಲ್ಸ್ ಅಂತೀರಾ, ಇಲ್ಲಿ ರವಿ ಬೇಲ್ ಇದೆ, ಅಲ್ಲಿ ಸಂಗಮ್ ಸರ್ಕಲ್ ಅಲ್ಲಿ ಒಬ್ಬನಿರ್ತಾನ, ಇಲ್ಲಿ ನೇತ್ರಾ ಬೇಲ್ ಇದೆ. ಇದೊಂದು ಒಳ್ಳೆ ಆಪರ್ಚುನಿಟಿ ಕಂಟೆಂಟ್ ಕ್ರಿಯೇಟರ್ಸ್ಗೆ. ಫುಡ್ ಬ್ಲಾಗ್ಸ್ ಮೇಲೆ ತುಂಬಾ ರೀಚ್ ಔಟ್ ಆಗ್ಬೋದು ಜನ ಹತ್ರ, ತುಂಬಾ ಒಂದು ಆಪರ್ಚುನಿಟಿ ಇದು. ನನಗೆ ಹೇಳ್ತೀರಾ, ನಾನಿಂದ ನನ್ ಕಂಟೆಂಟ್ ಕ್ರಿಯೇಷನ್ ಇಂಟ್ರೆಸ್ಟ್ ಇಲ್ಲ ಅಂತೆಲ್ಲ, ಇಂಟ್ರೆಸ್ಟ್ ಐತೆ ಅಂತ ಹೇಳಲ್ಲ, ಎಕ್ಸ್ಪೀರಿಯನ್ಸ್ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನನಗೇನಂದ್ರೆ ಅಲ್ಲಿ ಹೋಗ್ತೀನಿ ಅಂದ್ರೆ ಎಂಜಾಯ್ ಮಾಡ್ಬೇಕು ನಾನು. ಇವಾಗ ಫುಡ್ ಮುಂದೆ ಇದೆ, ಫುಡ್ ಮುಂದೆ ಬಂದಾಗ ತೆಗ್ದು ತಿನ್ಬೇಕು ನಾನು. ಅದು ಬಿಟ್ಟು ಫುಡ್ ಕ್ಯಾಮ್ರಾ ಇಟ್ಟು ಫೋಟೋಸ್ ತೆಗ್ದು ಶೂಟ್ ಮಾಡಿ ಆಮೇಲೆ ನಾನು ತಿನ್ನೋ, ನನಗೆ ಅದು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನಾನು ಆ ಪಾರ್ಟಿಗೆ ಬರ್ತಿಲ್ಲ. ಸೊ ನೀವು ಇನ್ ಕೇಸ್ ಫುಡ್ ಬ್ಲಾಗ್ಸ್ ಏನೋ ಸ್ಟಾರ್ಟ್ ಮಾಡ್ಬೇಕನ್ನೋ ಪ್ಲಾನ್ಸ್ ಮಾಡ್ತೀರಾ? ಡೆಫಿನೆಟ್ಲಿ. ಈಗ ಆಲ್ಮೋಸ್ಟ್ ಆಲ್ ನನ್ನ ಕಾನ್ಸೆಪ್ಟ್ಸ್ ಎಲ್ಲ ಅದ್ರ ಮೇಲೆನೇ ಇದೆ. ಬಟ್ ನೀವು ಒಬ್ರು ಜಿಮ್ ಫ್ರೀಕ್ ಅಲ್ವಾ, ಸೊ ಈ ತರ ಅನ್ಹೆಲ್ತಿ ಫುಡ್ ಎಲ್ಲ ತಿನ್ನಕ್ ಆಗಲ್ಲ. ಬಟ್ ಇದು ಪ್ಯಾಷನ್ ಒಂದು ಇದೆಯಲ್ಲ ನಮ್ಗೆ, ಎರಡೂ ಮೇಂಟೈನ್ ಮಾಡ್ಬೇಕಾಗುತ್ತೆ. ನೀನು ಫುಡ್ ಬ್ಲಾಗ್ಸ್ ಅಂದ ತಕ್ಷಣ
ಆಕ್ಚುಲ್ ಆಗಿ ಡೈಟ್ ಇರುತ್ತೆ ಅದರಲ್ಲಿ, ಸ್ವಲ್ಪ ನಾವು ನೋಡ್ಕೊಂಡು ಮಾಡ್ಬೇಕು. ಆಗಲ್ಲ, ನಮ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗುತ್ತಲ್ಲ. ಡಿಫ್ರೆಂಟ್ ಆಗುತ್ತೆ. ಒಬ್ರಂತ ಹೋಗಲ್ಲ ಫುಡ್ ಬ್ಲಾಗ್ಸ್ ಮಾಡಕ್ಕೆ, ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಸಿಂಪಲ್. ಸೊ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಈ ವಿಡಿಯೋದಲ್ಲಿ ನಾನೇ ಜಾಸ್ತಿ ಮಾತಾಡಿದ್ದೀನಿ, ಸೊ ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಮ ಜೊತೆ ಮಾತಾಡಿ ತುಂಬ ಎಕ್ಸ್ಪೀರಿಯನ್ಸ್ ಬಂದಿದೆ. ಯಾವ ಥರ ಅಂದರೆ ಬೇರೆ ಇನ್ಫ್ಲೂಯೆನ್ಸ್ ಜೊತೆ ಕುಂತಾಗ ಜಸ್ಟ್ ನಾರ್ಮಲ್ ಕನ್ವರ್ಸೇಷನ್ ಆಗಿದೆ, ಬಟ್ ಇದರಲ್ಲಿ ಆ್ಯಕ್ಚುಯಲ್ ಕಂಟೆಂಟ್ ಕ್ರಿಯೇಷನ್ ಏನಂದ್ರೆ ನೀವು ಹೇಳಿದ್ದೀರಾ, ಫುಡ್ ಬ್ಲಾಗ್ಸ್ ರಿಯಾಲಿಟಿ ಏನಂದ್ರೆ ನೀವು ಹೇಳಿದ್ದೀರಾ, ಬಿಸ್ನೆಸ್ ಬಗ್ಗೆ, ಕಾಲೇಜ್ ಲೈಫ್ ಬಗ್ಗೆ ನಾರ್ಮಲ್ ಎಲ್ಲ ಹತ್ರ ಮಾತಾಡ್ತೀವಿ. ಸೊ ಹೇಗೆ ಅನಿಸ್ತು? ನನಗಿದು ಫಸ್ಟ್ ಟೈಮ್ ಅಲ್ಲ ಎಕ್ಸ್ಪೀರಿಯನ್ಸ್, ಬಟ್ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋ ಟೈಮಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಐ ಲರ್ನ್ ಸಮಥಿಂಗ್ ಫ್ರಮ್ ಯು ಅಂತ ಹೇಳ್ಬೋದು ಒಂದು ಮಾತಂದ್ರೆ. ಬಿಕಾಸ್ ನನಗೆ ಸ್ವಲ್ಪ ಈಗ ಐಡಿಯಾಸ್ ಬರ್ತಾ ಇದೆ. ನೆಕ್ಸ್ಟ್ ನಮಗೆ ಮುಂದೆ ಹೋಗೋ ಪ್ರಾಸೆಸ್ ಅಲ್ಲಿ ಸ್ವಲ್ಪ ನೀವು ಹೇಳಿದ ಪಾಯಿಂಟ್ಸ್ ಮೈಂಡ್ ಅಲ್ಲಿ ಇದ್ದಾವೆ, ಅದನ್ನ ಇಟ್ಕೊಂಡು ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಇದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆಕ್ಚುಲಿ ನಿಮಗೆ ಥ್ಯಾಂಕ್ ಯು. ಸಿ ಆಪರ್ಚುನಿಟಿ ಕೊಡೋದೊಂದು ಇದಾದ್ರೆ ಅದನ್ನ ಬಂದಿರೋ ಆಪರ್ಚುನಿಟಿ ಗ್ರ್ಯಾಪ್ ಮಾಡೋದು ಒಂದು ಪಾಯಿಂಟ್. ಸೊ ಆಕ್ಚುಲಿ ತುಂಬಾ ಜನ ಇನ್ವೈಟ್ ಮಾಡಿದ್ದೀನಿ, ಸ್ವಲ್ಪ ಜನ ಆಕ್ಚುಲಿ DMs ನೋಡ್ಕೊಂಡಿಲ್ಲ ನಮ್ದು. ಆಕ್ಚುಲಿ ಆಲ್ಮೋಸ್ಟ್ ಒಂದು 25-30 ಮೆಂಬರ್ಸಿಗೆ DM ಮಾಡಿದ್ದೀನಿ, ಅದರಲ್ಲಿ ಒಂದು 10 ಮೆಂಬರ್ಸ್ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಮಿಕ್ಕಿದವರೆಲ್ಲ ಹೋಗಿಲ್ಲ, ಅವರಿಗೆ DMs ಹೋಗಿಲ್ಲ. ಸೊ ಆ ಥರ ಫೈನ್. ಇವಾಗ ನೀವು ಆಪರ್ಚುನಿಟಿ ಕೊಡೋದು ನಂದು ವರ್ಕ್ ಇತ್ತು, ನಾನು ಕೊಟ್ಟಿದ್ದೀನಿ, ಅದನ್ನ ಗ್ರ್ಯಾಪ್ ಮಾಡೋ ವರ್ಕ್ ನಿಮ್ದು. ಇವಾಗ ನೀವು ಇನ್ ಕೇಸ್ ಬಂದಿದ್ದಿಲ್ಲ ಅಂದ್ರೆ ಮೇ ಬಿ ಐ ಮಿಸ್ ನಾನು ಹೇಳ್ಬೋದು. ಬಿಕಾಸ್ ಯಾರಿಗೆ ಆಪರ್ಚುನಿಟಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಸೊ ಅವರು ಹೇಳಿದಾರ ಮೀನ್ಸ್ ಅವ್ರು DM ಮಾಡಿದಾರ, ರೆಸ್ಪಾನ್ಸ್ ಮಾಡ್ಬೇಕು, ಹೋಗ್ಬೇಕು. ಸರಿ ಬರ್ತಾರೆ ಇಲ್ಲ ಸೆಕೆಂಡ್ರಿ, ಬಟ್ ಒಬ್ಬರು ಮಾತ್ರ ಹೇಳ್ಬಿಟ್ಟಿದ್ದಾರೆ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಸಾರಿ ಅಂತ. ಫೈನ್. ಯಾರ್ಯಾರು ರೆಸ್ಪಾನ್ಸ್ ಕೊಟ್ಟಿದಾರ ಅವರೆಲ್ಲ ಬಂದು ಕುಂತಿದ್ದಾರೆ, ಡಿಲೇ ಮಾಡಿಲ್ಲ. ನಾನು ಒಂದು ಹೇಳ್ಬೋದು ಇದರಲ್ಲಿದ್ದ ಒಂದು ಆಪರ್ಚುನಿಟಿ ಇದು, ನೀನು ಹೊರಗಡೆ ತೋರಿಸ್ಬೇಕು. ಇವಾಗ್ಲೂ ನಿನ್ ಚಾನೆಲ್ ಅಲ್ಲಿ ನೀನ್ ಕಾಣ್ತಾ ಇರ್ತೀಯ, ಈಗ ಡಿಫ್ರೆಂಟ್ ಝೋನ್ ಅಲ್ಲಿ ಕಾಣಿದ್ಮೇಲೆ ಪೀಪಲ್ಸ್ ಒಪಿನಿಯನ್ ಚೇಂಜ್ ಆಗುತ್ತೆ, ನಿನ್ ಮೇಲೆ ಇರೋ ಐಡಿಯಾಲಜಿ ಬೇರೆ ಆಗುತ್ತೆ. ಸೊ ಇವೆಲ್ಲ ಯಾವಾಗ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಐ ಹೋಪ್ ಯು ಎಂಜಾಯ್ಡ್. ಯಾ ಆಲ್ ದ ಬೆಸ್ಟ್ ಫಾರ್ ದ ಫ್ಯೂಚರ್. Thank you. Thank you so much. Thank you.